ಇರುವುದರಿಂದ ಬಾಯಿಯು ಭೋಜನವನ್ನ ತಿಂದು ಬಿಡುತ್ತದೆ. ಮಾಯೆಯು ಭೋಜನವನ್ನು ತಿಂದು ಬಿಡುತ್ತದೆ. फिर बच्चों को ही हैरान कराते हैं. ಮತ್ತೆ ಇದರಿಂದ ಅದು ಬಲಶಾಲಿಯಾಗಿ ಬಿಡುತ್ತದೆ, ಮಕ್ಕಳಿಗೆ ತೊಂದರೆ ಕೊಡುವುದು. ಮಾಯೆ ಭೋಜನವನ್ನ ತಿಂದು ಬಿಡುತ್ತದೆ, ಇದರಿಂದ ಅದು ಬಲಶಾಲಿಯಾಗಿ ಬಿಡುತ್ತದೆ, ಮತ್ತೆ ಮಕ್ಕಳಿಗೆ ತೊಂದರೆ ಕೊಡುತ್ತದೆ. यह छोटी सी भूल माया से हार खिला देते हैं, इसलिए बाप की आज्ञा है बच्चे बाप को याद में खाओ. ಈ ಚಿಕ್ಕ ತಪ್ಪಿನ ಕಾರಣ ಮಾಯಿಂದ ಸೋಲುಂಟು ಮಾಡುತ್ತದೆ. ಈ ಚಿಕ್ಕ ತಪ್ಪಿನ ಕಾರಣ ಮಾಯಿಂದ ಸೋಲು ಉಂಟು ಮಾಡುತ್ತದೆ. ಆದ್ದರಿಂದ ತಂದೆಯ ಆಜ್ಞೆ ಆಗಿದೆ, ಮಕ್ಕಳೇ ನೆನಪಿನಲ್ಲಿ ಭೋಜನವನ್ನ ಸ್ವೀಕಾರ ಮಾಡಿ. ನೆನಪಿನೊಂದಿಗೆ ಭೋಜನವನ್ನ ಸ್ವೀಕಾರ ಮಾಡಿ. पक्का प्रणाम करो, तुम्हारे से ही खाऊंगा, जब याद करेंगे तब वहां राजी होगा. ಬಾಬಾ ಹೇಳ್ತಾರೆ, ಪಕ್ಕಾ ಪ್ರತಿಜ್ಞೆ ಮಾಡಿ ನಿಮ್ಮೊಂದಿಗೆ ತಿನ್ನುವೆನೆಂದು. ಪಕ್ಕಾ ಪ್ರತಿಜ್ಞೆ ಮಾಡಿ ನಿಮ್ಮೊಂದಿಗೆ ತಿನ್ನುವೆನು. ಯಾವಾಗ ನೆನಪು ಮಾಡುತ್ತೀರೋ ಆಗ ತಂದೆಯು ಪ್ರಸನ್ನರಾಗುವರು. ನೆನಪಿನಲ್ಲಿ ಭೋಜನ ಮಾಡ್ತೀರಿ ಅಂದ್ರೆ ಬಾಬಾರವರು ಕೂಡ ಪ್ರಸನ್ನರಾಗ್ತಾರೆ. ನೆನಪು ಮಾಡುತ್ತೀರಂದರೆ ತಂದೆಯು ಪ್ರಸನ್ನರಾಗುವರು. ಗೀತೆ ಇದೆ, ಇಂದಿಲ್ಲದಿದ್ದರೆ ನಾಳೆ ಮೋಡಗಳು ಚೆದುರುತ್ತವೆ. ಇಂದಿಲ್ಲದಿದ್ದರೆ ನಾಳೆ ಮೋಡಗಳು ಚೆದುರುತ್ತವೆ. ಬಾಬಾ ಪ್ರಶ್ನೆ ತಿಳಿಸಿದ್ರು, ಯಾವ ಒಂದು ತಪ್ಪಿನ ಕಾರಣ ಮಾಯೆ ಬಲವಾನ್ ಆಗುತ್ತೆ. ತಾವು ಮಕ್ಕಳ ಒಂದು ಸಣ್ಣ ಮಿಸ್ಟೇಕ್ ನಿಂದ ಮಾಯೆ ಶಕ್ತಿಶಾಲಿ ಆಗುತ್ತೆ. ಯಾಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ಭೋಜನ ಮಾಡುವ ಸಮಯದಲ್ಲಿ ಬಾಬಾರವ್ರನ್ನ ಮರ್ತೋಗ್ತೀರಂದ್ರೆ ನಿಮ್ಮ ಭೋಜನವನ್ನ ಮಾಯೆ ಸ್ವೀಕಾರ ಮಾಡತ್ತೆ, ಮಾಯೆ ತಿನ್ನತ್ತೆ. ಹಾಗಾಗಿ ಮಾಯೆ ಬಲವಾನ್ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕಾಗಿ ಮಾಯೆ ಬಲವಾನ್ ಆಗಿರುವ ಕಾರಣ ಅದು ಮತ್ತೆ ನಿಮ್ಗೆ ತೊಂದರೆ ಕೊಡುತ್ತೆ. ಬಾಬಾರವರ ಪ್ರಸಾದವನ್ನ ಅದು ತಿಂದು ನಿಮಗೆ ತೊಂದರೆ ಕೊಡುವಂತದ್ದಾಗತ್ತೆ. ಹಾಗಾಗಿ ಈ ಒಂದು ಸಣ್ಣ ತಪ್ಪಿನ ಕಾರಣದಿಂದಲೇ ತಾವು ಮಕ್ಕಳಿಗೆ ಮಾಯಿಂದ ಸೋಲನ್ನುಂಟಾಗತ್ತೆ. ಅದಕ್ಕಾಗಿ ಬಾಬಾರವರ ಆಜ್ಞೆ ಇದೆ, ನಿನ್ನೊಂದಿಗೆ ತಿನ್ನುವೆನು. ಬಾಬಾರವರಿಗೆ ಪ್ರತಿಜ್ಞೆಯನ್ನ ನಿಭಾಯಿಸ್ರಿ. ಊಟ ಮುಗಿಯವರೆಗೂ ಕೊನೆಯವರೆಗೂ ಬಾಬಾರವರ ಜೊತೆಯಲ್ಲೇ ಭೋಜನವನ್ನ ಸ್ವೀಕಾರ ಮಾಡಿ. ಈ ರೀತಿ ಪ್ರತಿಜ್ಞೆಯನ್ನ ನಿಭಾಯಿಸಿ ಅಂತ ಬಾಬಾ ಹೇಳ್ತಾರೆ. ಬಾಬಾರವರ ನೆನಪಿನಲ್ಲೇ ಭೋಜನ ಸ್ವೀಕಾರ ಮಾಡಿದ್ರೆ ಬಾಬಾರವರು ಕೂಡ ಪ್ರಸನ್ನರಾಗ್ತಾರೆ. ಬಾಬಾಗೆ ಏನ್ ತಲುಪಬೇಕಿತ್ತು, ಕೊಡ್ಬೇಕಿತ್ತು, ನೀವು ಕೊಟ್ಟಂಗಾಗತ್ತೆ ಅಂತ ಬಾಬಾ ತಿಳಿಸಿದ್ರು. ಓಂ ಶಾಂತಿ. बच्चे समझते हैं कि हमारे दौर्भाग्य के दिन बदलकर अब सदा ಸೌಭಾಗ್ಯ ಕೆ ದಿನ ಆ ರಹಾ ಹೈ. ತಾವು ಮಕ್ಕಳಿಗೆ ಗೊತ್ತಿದೆ, ನಮ್ಮ ಈಗ ದೌರ್ಭಾಗ್ಯದ ದಿನಗಳು ಕಳೆದೋದು, ಮುಗಿತಾ ಹೋಗ್ತು. ಈಗ ಸೌಭಾಗ್ಯದ ದಿನಗಳು ಬರಲಿದೆ. ನಂಬರ್ವಾರ್ ಪುರುಷಾರ್ಥ ಅನುಸಾರ ಭಾಗ್ಯ ಬದಲ್ತೆ ಇರತ್ತೆ. ಅವರವರ ಪುರುಷಾರ್ಥದ ಅನುಸಾರವಾಗಿ ಅವರ ಭಾಗ್ಯ ಈಗ ಬದಲಾಗ್ತಾ ಇದೆ. ಕೆಲವರು ಸೌಭಾಗ್ಯವನ್ನ ಬಹಳ ಚೆನ್ನಾಗಿ ಬದಲಾಯಿಸ್ಕೊಳ್ತಾರೆ,
ರೂಪಿಸ್ಕೊಳ್ತಾರೆ, ಕೆಲವರು ಕಡಿಮೆ ರೂಪಿಸ್ಕೊಳ್ತಾರೆ, ಇನ್ನು ಕೆಲವರು ಇನ್ನೂ ಕಡಿಮೆ ರೂಪಿಸ್ಕೊಳ್ತಾರೆ. ಹೀಗೆ ನಂಬರ್ ವಾರ್ ಆಗಿ ಅವರ ಸೌಭಾಗ್ಯವನ್ನ ರೂಪಿಸ್ಕೊಳ್ತಾ ಇದ್ದಾರೆ. स्कूल में भी भाग्य बदलते रहते हैं ना, अर्थात ऊंच होते जाते हैं. ಹೀಗೆ ಅಲ್ಲಿ ಲೌಕಿಕ ಶಾಲೆಯಲ್ಲಿ ಕೂಡ ಮಕ್ಕಳ ಬದಲಾವಣೆ ಆಗತ್ತೆ. ಅವರು ಕೂಡ ತಮ್ಮ ಭಾಗ್ಯವನ್ನ ಬದಲಾಯಿಸ್ಕೊಳ್ತಾರೆ. ವರ್ಷದಿಂದ ವರ್ಷಕ್ಕೆ ಬದಲಾಗ್ತಾ ಶ್ರೇಷ್ಠತೆಯನ್ನ ಪಡ್ಕೊಳ್ತಾ ಹೋಗ್ತಾರೆ. तुम अच्छी रीति जानते हो अब यहाँ रात खत्म होने वाली है, अब भाग्य बदल रहा है. ನೀವು ಮಕ್ಕಳಿಗೆ ಗೊತ್ತಾಗ್ತಾ ಇದೆ, ಈಗ ರಾತ್ರಿ ಕಳೆದೋಗ್ತಾ ಇದೆ, ಕತ್ತಲು ಅಜ್ಞಾನ ದೂರ ಆಗತ್ತೆ, ನಮಗೀಗ ಭಾಗ್ಯ ಉದಯ ಆಗಲಿದೆ, ನಮ್ಮ ಭಾಗ್ಯ ಸಿಗಲಿದೆ. ಜ್ಞಾನಕಿ ವರ್ಷ ಹೋತಿರತ್ತೆ. ಹೀಗೆ ಬಾಬಾ ಹೇಳ್ತಾರೆ, ತಾವು ಮಕ್ಕಳ ಮೇಲೆ ಜ್ಞಾನದ ಮಳೆ ಸುರಿತಾ ಇದೆ. ಜ್ಞಾನದ ಮಳೆಯಿಂದ ತಮ್ಮ ದೌರ್ಭಾಗ್ಯ ಬದಲಾಗಿ ಸೌಭಾಗ್ಯ ರೂಪಿಸ್ಕೊಳ್ತಾ ಇದ್ರಿ. सेंसिबल बच्चे समझते हैं बरोबर दौर्भाग्य से हम सौभाग्यशाली बन रहे हैं, अर्थात ಸ್ವರ್ಗ ಕೆ ಮಾಲಿಕ್ ಬನ್ ರಹೆ ಹೇ. ಯಾರು ಬುದ್ಧಿವಂತ ಮಕ್ಕಳಿರ್ತಾರ ಅವರು ತಿಳ್ಕೊಳ್ತಾರಂತೆ, ನಮ್ಮ ಈಗ ದೌರ್ಭಾಗ್ಯದ ದಿನಗಳು ಬದಲಾಗ್ತಾ ಇದೆ, ಸೌಭಾಗ್ಯದ ದಿನಗಳು ಬರ್ತಾ ಇದೆ. ಸೌಭಾಗ್ಯದ ದಿನಗಳಂದ್ರನೆ ಸ್ವರ್ಗದ ಮಾಲೀಕರು ಅಂತ ಬಾಬಾ ಹೇಳ್ತಾರೆ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ಹಮ್ ಅಪ್ನಾ ದೌರ್ಭಾಗ್ಯ ಸೆ ಸೌಭಾಗ್ಯ ಬನ್ ರಹೆ ಹೇ. ಎಲ್ಲರೂ ಒಂದೇ ರೀತಿ ಸೌಭಾಗ್ಯಶಾಲಿಗಳಾಗ್ತಾ ಇಲ್ಲ, ನಂಬರ್ ವಾರ್ ಆಗಿ ಅಂತ ಬಾಬಾ ಹೇಳ್ತಿದ್ದಾರೆ. ಅಬ್ ರಾತ್ ಸೆ ದಿನ್ ಹೋ ರಹಾ ಹೈ. ಹೀಗೆ ದೌರ್ಭಾಗ್ಯದ ದಿನ ಹೋಗಿ ಸೌಭಾಗ್ಯದ ದಿನ ಬರ್ತಿದೆ, ರಾತ್ರಿ ಹೋಗಿ ಹಗಲ ಆಗ್ತಾ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ತುಮ್ ಬಚ್ಚೆಗ ಬಿಗರ್ ಕೊಯಿ ಕೋ ಪತಾ ಹಿ ನಹಿ ಹೇ. ತಾವು ಮಕ್ಕಳ ಹೊರತಾಗಿ ಯಾರಿಗೂ ಗೊತ್ತಿಲ್ಲ ದೌರ್ಭಾಗ್ಯದ ದಿನಗಳು ಹೆಂಗ್ ಬದಲಾಗ್ತಿದಾವೆ, ಸೌಭಾಗ್ಯ ಹೇಗ್ ರೂಪಿಸ್ಕೊಳ್ತಾ ಇದ್ವಿ, ನೀವು ಮಕ್ಕಳಿಗೆ ಗೊತ್ತಿರುವಂತದ್ದು. ಬಾಪ್ ಗುಪ್ತ ಹೇ ತೋ ಉನ್ಕಿ ಬಾತೆ ಬಿ ಗುಪ್ತ ಹೇ. ಹೇಗೆ ಶಿವ ಬಾಬಾ ಗುಪ್ತ ಆಗಿದ್ದಾರೆ, ಅವರ ಹೇಳುವ ಮಾತು ಜ್ಞಾನ ರಹಸ್ಯ ಎಲ್ಲವೂ ಗುಪ್ತ ಆಗಿದೆ. ಕೇವಲ ತಾವು ಎದುರಿನಲ್ಲಿರುವ ಮಕ್ಕಳಿಗೆ ಮಾತ್ರ ಗೊತ್ತು. ನಾವು ರಾತ್ರಿಯನ್ನ ಹೇಗೆ ದಿನದಲ್ಲಿ ಬದಲಾಯಿಸ್ಕೊತಾ ಇದ್ವಿ ಅನ್ನೋದು ತಾವು ಮಕ್ಕಳಿಗೆ ಮಾತ್ರ ಗೊತ್ತಿದೆ. ಬಲ್ ಮನುಷ್ಯನೇ बैठकर सहज राजयोग और सहज ज्ञान की बातें शास्त्रों में लिखी है, परंतु जिन्होंने लिखा वह तो मर गया है. ಬಾಬಾ ಹೇಳ್ತಿದ್ದಾರೆ, ಮನುಷ್ಯರಂತೂ ಕುಳಿತು ಸಹಜ ರಾಜಯೋಗ ಅಂತ ಹೇಳಿ ಬರೀತಾರೆ. ಅಲ್ಲಿ ಕೂಡ ಭಗವದ್ಗೀತೆ ರಾಜಯೋಗ ಅಂತ ಬರೀತಾರೆ, ಅಥವಾ ಯೋಗ ಪ್ರಾಚೀನ ರಾಜಯೋಗ ಅಂತ ಬರೀತಾರೆ. ಆ ಬರ್ದಿರುವಂತ ಶಾಸ್ತ್ರವನ್ನ ಯಾರು ಬರ್ದಿದ್ರು ಅವರಂತೂ ಈಗ ಇಲ್ಲ, ಅವರು ಶರೀರ ಬಿಟ್ಟಿದ್ದಾರೆ. ಅವರ ವಿಚಾರಧಾರೆ, ಅವರ ತಿಳುವಳಿಕೆ ಮಟ್ಟ, ಅವರಲ್ಲಿರುವಂತ ಜ್ಞಾನ ಈಗಿನ ಜನರಿಗೆ ಅದು ಅರ್ಥ ಆಗೋದಿಲ್ಲ, ಎಲ್ಲ ಬದಲಾಗಿದೆ. ಅವ್ರು ಯಾವ ಸ್ಥಿತಿಯಲ್ಲಿ ಬರ್ದಿದ್ರು ಅವರಂತೂ ಶಾಸ್ತ್ರ ಬರ್ದವರು ಯಾರು ಇಲ್ಲ. ಹಾಗಾಗಿ ಬಾಬಾ ಹೇಳ್ತಾರೆ, ಬಾಕಿ ಜೋ ಪಡ್ತೆ ಹೇ ವಹ ಕುಚ್ ಸಮಜ್ತೆ ನಹಿ ಸಕ್ತೆ ಕ್ಯೂಂಕಿ ಬೇಸಮಜ್ ಹೇ. ಯಾಕೆಂದ್ರೆ ಈಗ ಯಾರ ಅದನ್ನ ಶಾಸ್ತ್ರವನ್ನ ಓದ್ತಿದಾರೋ ಅವ್ರಿಗಂತೂ ಇದು ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ತಿಳುವಳಿಕೆ ಏನಾಗಿದ್ದಾರೆ, ಬರ್ದೋರು ಬಹಳ ಬುದ್ಧಿವಂತರಿದ್ರು, ಒಳ್ಳೆ ಸ್ಥಿತಿಯಲ್ಲಿ ಬರ್ದಿದ್ರು. ಅವಾಗ ಅವರ ಸ್ಥಿತಿ ಸತೋ ಪ್ರಧಾನ ಇರ್ಬೋದು, ಆಗ್ತಾನೆ ಪರಂಧಾಮದಿಂದ ಬಂದಿರ್ಬೋದು, ಅಥವಾ ಇನ್ನು ಅವ್ರದ್ದು ಸ್ಥಿತಿ ಇನ್ನೂ ಚೆನ್ನಾಗಿರುತ್ತೆ. ಈಗಿನವ್ರದ್ದು ತಮೋ ಪ್ರಧಾನ ಸ್ಥಿತಿ, ಅವರು ರಜೋ ಪ್ರಧಾನ ಸ್ಥಿತಿಯಲ್ಲಿ ಬರ್ದಿದ್ರೆ ಈಗಿನವರು ತಮೋ ಪ್ರಧಾನ ಸ್ಥಿತಿಯವರು. ಅವರ ಬರ್ದಿರುವ ಶಾಸ್ತ್ರದ ಅರ್ಥವನ್ನ ಜ್ಞಾನವನ್ನ ಈಗಿನವ್ರಿಗೆ ಅರ್ಥ ಆಗೋದಿಲ್ಲ. ಕಿತ್ತನ ಫರ್ಕ್ ಹೇ, ಅವ್ರಿಗೂ ಈಗಿನವ್ರಿಗೂ ಎಷ್ಟು ವ್ಯತ್ಯಾಸ ಆಗ್ಬಿಟ್ಟಿದೆ. ತುಂಬಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಸಮಜ್ತೆ ಹೋ. ಹೀಗೆ ತಾವು ಕೂಡ ಮಕ್ಕಳು ಬಾಬಾರವರ ಜ್ಞಾನವನ್ನ ಒಂದೇ ರೀತಿಯಾಗಿ ತಿಳ್ಕೊಳ್ತಾ ಇಲ್ಲ, ನಂಬರ್ ವಾರ್ ಆಗಿ ತಿಳ್ಕೊಳ್ತಿದ್ದೀರಿ. ಹೀಗೆ ನಂಬರ್ ವಾರ್ ಆಗಿನೇ ಪುರುಷಾರ್ಥ ಮಾಡ್ತಿದ್ದೀರಿ. ಸಭಿ ಏಕ್ ರಸ್ ಪುರುಷಾರ್ಥ ನಹಿ ಕರ್ ಸಕ್ತೆ. ಎಲ್ಲರೂ ಒಂದೇ ರೀತಿಯಾಗಿ ಪುರುಷಾರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. दौर्भाग्य किसी को सौभाग्य किसी को कहा जाता है, यह सिर्फ तुम ब्राह्मण ही जानते हो. ಸೌಭಾಗ್ಯಶಾಲಿಗಳಂತೇಳಿ ಯಾರಿಗೆ ಹೇಳ್ತಾರೆ, ದೌರ್ಭಾಗ್ಯಶಾಲಿಗಳಂತೇಳಿ ಯಾರಿಗೆ ಹೇಳ್ತಾರೆ, ಇದರ ಅರ್ಥ ತಾವ್ ಮಕ್ಕಳಿಗೆ ಮಾತ್ರ ಗೊತ್ತು ಅಂತ ಬಾಬಾ ಹೇಳ್ತಾರೆ. ಅವ್ರ ತೋ ಸಭಿ
ಘೋರ ಅಂಧೇರೆ ಮೇ ಹೇ, ಉಳ್ದೋರೆಲ್ಲ ಬಹಳ ಘೋರ ಅಂಧಕಾರದಲ್ಲಿದ್ರು, ಏನನ್ನು ಕೂಡ ತಿಳ್ಕೊಂಡಿಲ್ಲ ಅಂತೇಳಿ ಬಾಬಾ ಹೇಳ್ತಾರೆ. ಉನ್ಕೋ ಜಗಾನ ಹೇ, ಯಾರು ಅಜ್ಞಾನದ ಅಂಧಕಾರದಲ್ಲಿದ್ದಾರೆ, ಘೋರ ರಾತ್ರಿಯಲ್ಲಿದ್ದಾರೆ, ಅವ್ರಿಗೆ ಜಾಗೃತ ಮಾಡಿ, ಜ್ಞಾನ ಹೇಳಿ, समझाकर सौभाग्यशाली कहा जाता है ಸೂರ್ಯವಂಶಕ್ಕೂ. ಬಾಬಾ ಹೇಳ್ತಿದ್ದಾರೆ, ಸೌಭಾಗ್ಯಶಾಲಿಗಳಂದ್ರನೆ ಸೂರ್ಯವಂಶದವ್ರು. 16 ಕಲಾ ಸಂಪೂರ್ಣ ವಹಿ ಹೇ, 16 ಕಲಾ ಸಂಪೂರ್ಣರಾಗಿರ್ತಾರೆ ಸೌಭಾಗ್ಯಶಾಲಿಗಳು. ಸೂರ್ಯವಂಶದಲ್ಲಿರುವಂತವ್ರು, ಸತ್ಯುಗದ ಆರಂಭದಲ್ಲಿ ಬರುವಂತವ್ರು, 84 ಜನ್ಮಗಳನ್ನ ಪಡ್ಕೊಳ್ಳುವಂತವ್ರು. हम बाप से वर्षा के स्वर्ग का भाग्य सौभाग्य बन रहे हैं. ಬಾಬ್ ಸ್ವರ್ಗ ರಚನೆ ವಾಲಾ ಹೇ. ಹೀಗೆ ಬಾಬಾ ಹೇಳ್ತ ನಾವಂತೂ ಈಗ ಸ್ವರ್ಗದ ಮಾಲೀಕರಾಗ್ತಾ ಇದ್ರಿ, ಸೌಭಾಗ್ಯವನ್ನ ಪಡ್ಕೊಳ್ತಾ ಇದ್ವಿ. ಯಾಕೆಂದ್ರೆ ಶಿವ ಬಾಬಾರವರು ಸ್ವರ್ಗದ ರಚಯಿತ, ಸ್ವರ್ಗದ ರಚಯಿತನೇ ನಮ್ಗೆ ಸೌಭಾಗ್ಯವನ್ನ ಕೊಡ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ಲಿಕ್ಕೆ ತಯಾರಿ ಮಾಡಿಸ್ತಿದ್ದಾರೆ. अंग्रेजी जानने वालों को भी तुम समझाकर समझाते हो. हेवेनली गॉडफादर द्वारा हमके ಹೆವೆನ್ ಕಾ ಸೌಭಾಗ್ಯ ಬನ್ ರಹೆ ಹೇ. ಬಾಬಾ ಹೇಳ್ತಿದ್ದಾರೆ, ಅಂಗ್ರೇಜಿಯವ್ರಿಗೂ ಹೇಳಿ, ಇಂಗ್ಲಿಷ್ದವ್ರಿಗೂ ಹೇಳಿ, ಬ್ರಿಟಿಷರ್ಗೂ ಹೇಳಿ, ಅನ್ಯ ದೇಶದವ್ರಿಗೂ ಕೂಡ ಹೇಳಿ, ಹೆವೆನ್ಲಿ ಗಾಡ್ ಫಾದರ್ ನಮ್ಗಾಗಿ ಸ್ವರ್ಗದ ಆಸ್ತಿಯನ್ನ ಕೊಡ್ತಿದ್ದಾರೆ, ಹೆವೆನ್ ನಲ್ಲಿ ಹೋಗುವ ಸೌಭಾಗ್ಯವನ್ನ ರೂಪಿಸ್ತಾ ಇದ್ದಾರೆ, ಹೀಗೆ ಹೇಳ್ಬೇಕಂತೆ. ಹೀಗೆ ಬೇರೆ ದೇಶದವ್ರಿಗೂ ಬೇರೆ ಭಾಷೆದವ್ರಿಗೂ ಕೂಡ ಅವರದ್ದೇ ಭಾಷೆಗೆ ತಕ್ಕಂತೆ ಹೇಳಿ. ಹೆವೆನ್ ಮೇ ಹಿ ಸುಖ, हेलमेट तो दुख है, गोल्डन एज माना सतयुग सुख, ಐರನ್ ಏಜ್ ಮಾನ ಕಲಿಯುಗ ದುಃಖ ಹೇ. ಬಾಬಾ ಹೇಳ್ತಿದ್ದಾರೆ, ಗೋಲ್ಡನ್ ಏಜ್ ಅಂದ್ರೇನೆ ಸ್ವರ್ಗ, ಅಲ್ಲಿ ಸುಖ ಇರುತ್ತೆ. ಐರನ್ ಏಜ್ ಅಂದ್ರೇನೆ ದುಃಖ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ದುಃಖನೇ ದುಃಖ ಇದೆ. ಬಿಲ್ಕುಲ್ ಸಹಜ ಬಾತ್ ಹೇ, ಎಷ್ಟು ಈಸಿ ಮಾತಿದೆ, ಸಹಜ ಮಾತಿದೆ. ಸತ್ಯಯುಗದಲ್ಲಿರೋರು, ಗೋಲ್ಡನ್ ಏಜ್ ನಲ್ಲಿರುವಂತವ್ರು, ಅವ್ರಿಗೆ ಸುಖನೇ ಸುಖ, ಸೌಭಾಗ್ಯಶಾಲಿಗಳು. ಐರನ್ ಏಜ್ ನಲ್ಲಿರೋರು ದುಃಖ ಇದೆ, ಅವರು ದೌರ್ಭಾಗ್ಯಶಾಲಿಗಳಾಗಿದ್ದಾರೆ. ಎಷ್ಟು ಈಸಿ ಮಾತು. ಹಮ್ ಅಭಿ ಪುರುಷಾರ್ಥ ಕರ್ ರಹೆ, ಈಗ ನಾವು ಕಲಿಯುಗದಲ್ಲಿ ಇದ್ಕೊಂಡು ಈಗ ಪುರುಷಾರ್ಥ ಮಾಡ್ತಿದ್ವಿ ಸತ್ಯುಗದಲ್ಲಿ ಹೋಗೋದಕ್ಕೆ, ಗೋಲ್ಡನ್ ಏಜ್ ನಲ್ಲಿ ಹೋಗ್ಲಿಕ್ಕೆ, ಸೌಭಾಗ್ಯಶಾಲಿಯಲ್ಲಿ ಹೋಗ್ಲಿಕ್ಕೆ. अंग्रेजी क्रिश्चियन आदि बहुत आएंगे, बोलो हम अब सिर्फ एक ही हेवेनली गॉड फादर को याद करते हैं. ಬಾಬಾ ಹೇಳ್ತಾರೆ, ಅಂಗ್ರೇಜಿಯವರು, ಕ್ರಿಶ್ಚಿಯನ್ನರು, ಬೇರೆ ಬೇರೆ ದೇಶದ ಕ್ರಿಶ್ಚಿಯನ್ ಧರ್ಮದವರು ಬರ್ತಾರೆ, ಅವ್ರ ಇಲ್ಲ ಅವ್ರ ಹತ್ರ ಹೋಗಿ ತಾವು ಕೂಡ ಹೇಳಿ, ನಾವು ಹೆವೆನ್ಲಿ ಗಾಡ್ ಫಾದರ್ ನನ್ನ ನೆನಪು ಮಾಡ್ತಾ ಇದ್ದೇವೆ. ಹೀಗೆ ಕ್ಯೂಕಿ ಮೌತ್ ಸಾಮ್ನೆ ಖಡಾ ಹೇ, ಯಾಕೆಂದ್ರೆ ಈಗ ಎಲ್ಲರೂ ನೆನಪು ಮಾಡ್ಬೇಕಾಗಿದೆ, ಎಲ್ಲಾ ಧರ್ಮದವರು, ಎಲ್ಲಾ ಜನಾಂಗದವರು. ಯಾಕೆಂದ್ರೆ ಸಾವು ಸಮ್ಮುಖದಲ್ಲಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಪ್ कहते हैं ತುಮ್ಕೋ ಮೇರೆ ಪಾಸ್ ಆನಾ ಹೇ. ಸಾವು ಸಮ್ಮುಖದಲ್ಲಿದೆ, ಜೊತೆಗೆ ನೀವರಿಗೆ ನನ್ನ ಬಳಿ ಬರ್ಬೇಕಾಗಿದೆ, ಅದಕ್ಕಾಗಿ ನನ್ನನ್ನೇ ನೆನಪು ಮಾಡ್ಬೇಕು, ಎಲ್ಲಾ ಆತ್ಮಗಳು ನನ್ನನ್ನೇ ನೆನಪು ಮಾಡಿ ಅಂತ ಬಾಬಾ ತಿಳಿಸ್ತಾರೆ. ಜೈಸೆ ತೀರ್ಥ ಪರ್ ಜಾತೆ ಹೇ ನಾ, बौद्धियों का अपना तीर्थ स्थान है, कृषियों का अपना तीर्थ स्थान है. ಹೀಗೆ ತೀರ್ಥ ಸ್ಥಾನಗಳು ಒಂದೊಂದು ಧರ್ಮಕ್ಕಾಗಿ ಒಂದೊಂದು ಪವಿತ್ರ ತೀರ್ಥ ಸ್ಥಾನ ಅಂತೇಳಿ ಮಾಡಿಟ್ಕೊಂಡಿರ್ತಾರೆ. ಹಾಗೆ ಬಾಬಾ ಹೇಳ್ತಿದ್ದಾರೆ, ಅವರವರ ತೀರ್ಥ ಸ್ಥಾನಕ್ಕೆ ಹೋಗಿ ತಂದೆಯ ಸಂದೇಶ ಹೇಳಿ. ಏಕ್ ಹರ್ ಏಕ್ ಕಿ ರಸಂ ರಿವಾಜ್ ಅಪ್ನಿ ಹಿ ಹೋತಿ ಹೇ. ಪ್ರತಿಯೊಂದು ಧರ್ಮದ್ದು ರೀತಿ ಪದ್ಧತಿ ತಮ್ಮದೇ ಆದಂತ ರೀತಿ ಪದ್ಧತಿಗಳು ಇರುತ್ತೆ. ಅವರದ್ದೇ ಆಗಿರುವಂತ ರೀತಿ ಪದ್ಧತಿಯಲ್ಲಿ ನೀವು ಅವ್ರಿಗೆ ಜ್ಞಾನವನ್ನ ತಿಳಿಸಿ, ಇಸ್ಲಾಂ ಧರ್ಮದ ಪವಿತ್ರ ಸ್ಥಾನಕ್ಕೆ ಹೋಗಿ ಅಲ್ಲಿ ಅವರೆಲ್ಲರೂ ಸೇರಿರ್ತಾರೆ, ಅವ್ರಿಗೂ ಕೂಡ ಅಲ್ಲಾ ನನ್ನ ನೆನಪು ಮಾಡಿ, ಅಲ್ಲಾ ಹೆವೆನ್ಗೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಅವ್ರಿಗೂ ಅವ್ರದೇ ಭಾಷೆಯಲ್ಲಿ ಹೇಳಿ, ಕ್ರಿಶ್ಚಿಯನ್ನರ್ಗೆ ಕ್ರಿಶ್ಚಿಯನ್ ಭಾಷೆಯಲ್ಲಿ ಹೇಳಿ, ಬೌದ್ಧಿಗಳಿಗೆ ಬೌದ್ಧಿಗೆ ಸಂಬಂಧಪಟ್ಟಂತ ಹೇಳಿ, ಬುದ್ಧನು ಕೂಡ ಅವರು ಕೂಡ ಕರೀತಾ ಇದ್ರು ಭಗವಂತನನ್ನ ದಿವ್ಯ ಜ್ಯೋತಿ. ಹೀಗೆ ಅವರದೇ ಭಾಷೆಯಲ್ಲಿ ಹೇಳಿ. ಹಮಾರಿ ಹೇ ಹಿ ಬುದ್ಧಿಯೋಗಕ್ಕೆ ಬಾತ್, ನಮ್ಮದಂತೂ ಬುದ್ಧಿಯೋಗದ ಮಾತು. ಇಲ್ಲಿ ರೀತಿ ಪದ್ಧತಿ ರಿವಾಜ್ ಬಾಬಾ ಏನು ಹೇಳುತ್ತಿಲ್ಲ, ಜ್ಞಾನದಲ್ಲಿ ನಿಮ್ದಂತೂ ಬುದ್ಧಿಯ ಮಾತಾಗಿದೆ.
ಜಹಾ ಸೆ ಪಾರ್ಟ್ ಬಜಾನೆ ಆಯೇ ಹೇ ವಹಾ ಫಿರ್ ಜಾನಾ ಹೇ. ಈಗಂತೂ ಎಲ್ಲರೂ ಎಲ್ಲಿಂದ ಪಾತ್ರ ಮಾಡ್ಲಿಕ್ಕೆ ಬಂದಿದ್ವಿ, ವಾಪಸ್ ಈಗ ಅಲ್ಲಿಗೆ ಹೋಗ್ಬೇಕಾಗಿದೆ. ವಹಾ ಹಿ ಹೆವೆನ್ ಸ್ಥಾಪನ್ ಕರ್ನೆ ವಾಲಾ ಗಾಡ್ ಫಾದರ್. ಹಾಗಾದ್ರೆ ಅಲ್ಲಿ ಯಾರಿರ್ತಾರೆ? ಹೆವೆನ್ ನ ಸ್ಥಾಪನೆ ಮಾಡುವಂತ, ಸ್ವರ್ಗವನ್ನ ಸ್ಥಾಪನೆ ಮಾಡುವಂತ ಗಾಡ್ ಫಾದರ್ ಇದ್ದಾರೆ. ಎಲ್ಲಿಗೆ ಹೋಗ್ಬೇಕಾಗಿದೆ ಆ ಸ್ಥಾನವನ್ನ ಬಾಬಾ ಹೇಳ್ತಾರೆ. ಉಸ್ಮೆ ಹಮ್ಕೋ बताया है हम आपको भी सच्चा ಪತ್ ಬತ್ತಲಾತಾ ಹೇ. ಬಾಬಾ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಸತ್ಯ ಮಾರ್ಗವನ್ನ ತಂದೆನೆ ತಿಳಿಸ್ತಾ ಇದ್ದಾರೆ. ಗಾಡ್ ಫಾದರ್ ಕೋ ಯಾದ್ ಕರೋ ತೋ ಅಂತಮತಿ ಸೋಗತಿ ಹೋ ಜಾಯಂಗೆ. ಒಬ್ಬ ತಂದೆಯನ್ನ, ಗಾಡ್ ಫಾದರ್ನನ್ನೇ ನೆನಪು ಮಾಡಿ ಎಲ್ಲರದ್ದು ಅಂತ್ಯಮತಿ ಸುಗತಿ ಆಗತ್ತೆ. ಯಾರನ್ನ ನೆನಪು ಮಾಡ್ತಾ ಇದ್ರೆ ನೇರವಾಗಿ ಅವರ ಬಳಿಗೆ ಹೋಗ್ತೀರಿ. ಪರಮಾತ್ಮನ ನೆನಪು ಮಾಡ್ತಾ ಎಲ್ಲರೂ ಪರಮಧಾಮಕ್ಕೆ ಹೋಗ್ಬೇಕಾಗಿದೆ. ಜಬ್ ಕೋಯಿ बीमार पड़ते हैं तो उनको सभी जाकर सावधान करते हैं. ರಾಮ್ ಕಹೋ ರಾಮ್ ಕಹೋ ರಾಮ್ ಕಹೋ. ಯಾರಿಗಾದ್ರೂ ಬಹಳ ಕಾಯಿಲೆ ಬಂದಿತ್ತು, ಇನ್ನೇನ್ ಸಾಯುವ ಅವಸ್ಥೆಯಲ್ಲಿದ್ದಾರೆ ಅಂತವ್ರಿಗಾಗಿ ಎಲ್ಲರೂ ಹೋಗಿ ಅವ್ರನ್ನ ಮಾತಾಡ್ಸ್ಬಾರ್ದ. ಭಗವಂತನ ನೆನಪು ಮಾಡು, ರಾಮ ರಾಮ ಅನ್ನು, ಕೃಷ್ಣ ಕೃಷ್ಣ ಅನ್ನು ಅಂತೇಳಿ ಹೇಳ್ಕೊಡ್ತಿರ್ತಾರೆ. बंगाल में जब कोई मरते पर होता है तो गंगा पर ले जाते हैं, फिर कहते हैं कि हरि बोलो तो हरि के पास चले जाएंगे. ಹೀಗೆ ಬಂಗಾಲದಲ್ಲಿ ಯಾರಾದ್ರೂ ಶರೀರ ಬಿಡುವ ಅವಸ್ಥೆಯಲ್ಲಿದ್ರೆ ಅವ್ರನ್ನ ಗಂಗಾ ನದಿಯ ತೀರದಲ್ಲಿ ಕರ್ಕೊಂಡು ಹೋಗಿ ಹೇಳ್ತಾರಂತೆ, ಹರಿ ಹರಿ ಅಂತ ಹೇಳು, ಹರಿ ಅಂತ ಹೇಳು, ಹರಿನಾಮ ಸ್ಮರಣೆ ಮಾಡ್ತೀರಂದ್ರೆ ನೀವು ಹರಿ ಹತ್ರ ಹೋಗ್ತೀರಿ ಅಂತೇಳಿ ಅವ್ರಿಗೆ ಈ ರೀತಿ ನಾಮ ಜಪಿಸೋದನ್ನ ಹೇಳ್ಕೊಡ್ತಾರೆ, ಹೆಸರು ಕರೆಯೋದನ್ನ ಹೇಳ್ಕೊಡ್ತಾರೆ. ಪರಂತು ಕೊಯಿ ಜಾನ್ತಾ ಹಿ ನಹಿ. ಹರಿ ಯಾರು ಅನ್ನೋದು ಅಂತೂ ಯಾರಿಗೂ ಗೊತ್ತಿಲ್ಲ. ಹರಿ ಎಲ್ಲಿರ್ತಾರೆ, ಅವರ ಬಳಿ ನಾನು ಹೆಂಗ್ ಹೋಗ್ತೀನಿ ಅದಂತೂ ಯಾರಿಗೂ ಗೊತ್ತಿಲ್ಲ. ಸತ್ಯುಗ್ में तो कहेंगे नहीं कि राम राम कहो यह हरि बोलो. ಸತ್ಯುಗದಂತೂ ಯಾರು ಈ ರೀತಿ ಹೇಳೋದಿಲ್ಲ, ರಾಮ ರಾಮ ಅಂತ ಹೇಳಿ, ಹರಿ ಹರಿ ಅಂತ ಹೇಳಿ ಅಂತೇಳಿ. द्वापर से फिर यह भक्ति मार्ग शुरू होता है. ऐसे नहीं सत्युग में कोई भगवान वा गुरु कोई याद किया जाता है. ಬಾಬಾ ಹೇಳ್ತಾರೆ, ದ್ವಾಪರ ಯುಗದಿಂದಲೇ ಈ ಎಲ್ಲಾ ಭಕ್ತಿಯ ಮಾರ್ಗ ಶುರುವಾಗಿರೋದು. ಗುರುಗಳು, ಶಾಸ್ತ್ರಗಳು, ಪೂಜೆ, ವಿಧಿ ವಿಧಾನ ಎಲ್ಲ ದ್ವಾಪರ ಯುಗದಿಂದ. ಅಂದ್ರೆ ಸತ್ಯುಗದಲ್ಲಿ ಯಾರು ನೀವು ಭಗವಂತನನ್ನ ನೆನಪು ಮಾಡ್ತಿರ್ಲಿಲ್ಲ, ಯಾವುದೇ ಗುರುವನ್ನ ನೆನಪು ಮಾಡ್ತಿರ್ಲಿಲ್ಲ, ಯಾವುದೇ ಭಕ್ತಿಯ ರೀತಿ ಪದ್ಧತಿಗಳು ಸತ್ಯುಗದಲ್ಲಿ ಇರ್ಲಿಲ್ಲ. वह तो सिर्फ अपनी आत्मा को याद किया जाता है. हम आत्मा एक शरीर छोड़ दूसरा लेंगे. ಅಲ್ಲಿ ಕೇವಲ ಈ ಒಂದು ತಿಳುವಳಿಕೆ ಇರುತ್ತೆ, ನಾವು ಆತ್ಮ ಆಗಿದ್ದೇವೆ, ಒಂದು ಶರೀರವನ್ನ ಬಿಟ್ಟು ಮತ್ತೊಂದು ಶರೀರವನ್ನ ತೆಗೆದುಕೊಳ್ತಾ ಹೋಗ್ತೇವೆ, ಶರೀರ ಬದಲಾಯಿಸ್ತೇವೆ ಅನ್ನುವಂತ ಈ ಜ್ಞಾನ ಸತ್ಯುಗದಲ್ಲಿ ಇರೋರ್ಗೆ ಗೊತ್ತಿರುತ್ತೆ. ಉನ್ಕಿ ಬಾದಶಾಹಿ ಯಾದ್ ಪಡ್ತಿ ಹೇ. ಅಲ್ಲಿ ತಮ್ಗೆ ಅವರ ರಾಜ್ಯ ಭಾಗ್ಯ ನೆನಪಿರುತ್ತೆ. ನಾವು ರಾಜ್ಯಭಾರ ಮಾಡ್ಬೇಕು, ನಮ್ದು ಇಂಥ ರಾಜ ಮನೆತನ. ಸಮಜ್ತೆ ಹೇ ಹಮ್ ಬಾದಶಾಹಿ ಮೇ ಜಾಕರ್ ಜನ್ಮ ಲೇನಾ. ಅವ್ರು ತಿಳ್ಕೊಳ್ತಾರಂತೆ, ನಾನು ರಾಜನ ಮನೆತನದಲ್ಲೇ ಹೋಗಿ, ನಾನು ಆತ್ಮ ಇನ್ನೊಂದು ಮನೆತನದಲ್ಲಿ ಹೋಗಿ ಹುಟ್ಟಬೇಕು ಅನ್ನೋದು. ಯಹ ಅಬ್ ಪಕ್ಕಾ ನಿಶ್ಚಯ ಹೇ. ಬಾದಶಾಹಿ ತೋ ಮಿಲ್ನಿ ಹಿ बाकी किसी को याद करेंगे अतः दान पुण्य करेंगे वहां कोई गरीब होता ही नहीं. ಬಾಬಾ ಹೇಳ್ತಾರೆ, ನಿಮ್ಗಂತೂ ಈ ವಿಚಾರ ಗೊತ್ತಿದೆ, ಯಾರು ದಾನ ಪುಣ್ಯಗಳನ್ನ ಮಾಡ್ತಾರೆ ಅವ್ರು ಹೋಗಿ ಒಳ್ಳೆ ಮನೆತನದಲ್ಲಿ ಹುಟ್ಟುತ್ತಾರೆ. ಹಾಗೆ ಅಲ್ಲಿ ಸತ್ಯುಗದಲ್ಲಿ ಕೂಡ ರಾಜ ಮನೆತನದವರು ರಾಜ ಮನೆತನದಲ್ಲೇ ಬರ್ಬೇಕು, ಈ ರೀತಿ ಅವ್ರ ಭಾಗ್ಯವನ್ನೇ ರೂಪಿಸ್ಕೊಂಡು ಹೋಗಿರ್ತಾರೆ. ಹೀಗಾಗಿ ಅವ್ರು ಶರೀರ ಬಿಡ್ಬೇಕಾದ್ರೆ ನಾನು ರಾಜ ಮನೆತನದಲ್ಲೇ ಹುಟ್ಟುತ್ತೇನೆ, ಹೀಗೆ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ಬಾಬಾ ಹೇಳ್ತಾರೆ, ದಾನ ಪುಣ್ಯ ಮಾಡಿದವರು ಎಂದು ಗರೀಬ್ ಆಗೋದಿಲ್ಲ, ಬಡವರಾಗೋದೇ ಇಲ್ಲ, ಸೌಕಾರ ಮನೆತನದಲ್ಲೇ ಹುಟ್ಟುತ್ತಾರೆ. ಹಾಗೆ ಇಲ್ಲಿ ಓದ್ತಿದ್ದೀರಿ, ವಿದ್ಯಾಭ್ಯಾಸ ಕಲಿತಿದ್ದೀರಿ ಅಂದ್ರೆ ಅರ್ಥ, ಬಾಬಾ ಹೇಳ್ತಾರೆ ನೀವು ರಾಜ್ಯ ಭಾಗ್ಯವನ್ನ ಪಡ್ಕೋತೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ನಹಿ ಜಿನ್ಕೋ ಬೈಟ್ ದಾನ ಪುಣ್ಯ ಕರೆ. ಕೆಲವರಂತೂ ದಾನ ಪುಣ್ಯ ಕೂಡ ಮಾಡೋದಿಲ್ಲ. ಭಕ್ತಿ ಮಾರ್ಗಕ್ಕೆ रसम रिवाज अलग, ಜ್ಞಾನ ಮಾರ್ಗಕ್ಕೆ ರಸಂ ರಿವಾಜ್ ಅಲಗ್ ಹೇ. ಭಕ್ತಿ ಮಾರ್ಗದ ರೀತಿ ಪದ್ಧತಿಗಳೇ ಬೇರೆ ಇದೆ, ಜ್ಞಾನ ಮಾರ್ಗದ ರೀತಿ ಪದ್ಧತಿಗಳೇ ಬೇರೆ ಇದೆ. ಅಲ್ಲಿ ಸ್ಥೂಲ ದಾನ ಪುಣ್ಯ ಮಾಡಿದ್ರೆ ಅವ್ರಿಗೆ ಒಂದು ಜನ್ಮಕ್ಕಾಗಿ ಶ್ರೀಮಂತ ಆಗ್ತಾರೆ. ಇಲ್ಲಿ ತಾವು ಜ್ಞಾನದ ರೀತಿ ಪದ್ಧತಿಯಲ್ಲಿ ದಾನ ಪುಣ್ಯ ಮಾಡ್ತೀರಂದ್ರೆ, ಜ್ಞಾನ ದಾನ ಯೋಗ ದಾನ ಮಾಡ್ತೀರಂದ್ರೆ ಇಲ್ಲಿ ನಿಮ್ಗೆ ಭವಿಷ್ಯಕ್ಕಾಗಿ ರಾಜ್ಯ ಭಾಗ್ಯ ಸಿಗತ್ತೆ, 21 ಜನ್ಮಗಳಿಗಾಗಿ.
अभी बाप को सब कुछ दे दे 21 जन्मों को ವರ್ಷ ले लिए. ಆದ್ರೆ ಇಲ್ಲಿ ಜ್ಞಾನ ಮಾರ್ಗದಲ್ಲಿ ತಾವು ಬಾಬಾರವ್ರಿಗೆಲ್ಲವನ್ನ ಕೊಡ್ತೀರಂದ್ರೆ 21 ಜನ್ಮಕ್ಕಾಗಿ ನೀವು ಆಸ್ತಿಯನ್ನ ಪಡ್ಕೊಳ್ತೀರಿ. ಇಲ್ಲಿ ಕೊಡುವಂತ ರೀತಿ ಪದ್ಧತಿ ಹೇಗಿದೆ ಅಂತ ಬಾಬಾ ಹೇಳ್ತಾರೆ. ಅಲ್ಲಿ 1 ಜನ್ಮಕ್ಕಾಗಿ ಸಿಕ್ಕರೆ ದಾನ ಪುಣ್ಯ, ವಸ್ತುಗಳ ದಾನ ಪುಣ್ಯ ಮಾಡಿದ್ರೆ, ಇಲ್ಲಿ ನೀವೆಲ್ಲವನ್ನ ಭಗವಂತನಿಗೆ ಕೊಡ್ತೀರಿ ಅಂದ್ರೆ 21 ಜನ್ಮಗಳಿಗಾಗಿ ಆಸ್ತಿ ಸಿಗುತ್ತೆ. ಬಸ್ फिर दान पुण्य करने की दरकारी नहीं. ಇಷ್ಟು ಸಾಕು. ಎಲ್ಲವನ್ನ ತನು ಮನ ಧನ ಬಾಬಾರವರಿಗೆ ಅರ್ಪಿಸ್ತಿರಂದ್ರೆ ಸಾಕು. ಇನ್ನು ವಸ್ತುಗಳ ದಾನ ಪುಣ್ಯ ಅಂತೂ ಮಾಡ್ಬೇಕಾಗಿಲ್ಲ ಅಂತ ಬಾಬಾ ಹೇಳ್ತಾರೆ. ಈಶ್ವರ್ ಬಾಪ್ಕು ಹಮ್ ಸಬ್ ಕುಚ್ ದೇ ದೇತೆ ಹೈ. ಈಶ್ವರ ತಂದೆಗೆ ನಾವು ನಮ್ಮದೆಲ್ಲವನ್ನ ಕೊಡ್ತಾ ಹೋಗ್ತೇವೆ. ಈಶ್ವರ ಹಿ ಸ್ವೀಕಾರ ಕರ್ತೆ ಹೈ. ಜೊತೆಗೆ ಈಶ್ವರನೇ ನೇರವಾಗಿ ಸ್ವೀಕಾರ ಮಾಡ್ತಾರೆ. ಅಲ್ಲಿಯ ಭಕ್ತಿ ಮಾರ್ಗದಲ್ಲಿ ಆದ್ರೆ ಆತ್ಮಗಳು ಸ್ವೀಕಾರ ಮಾಡ್ತಾರೆ. ಈಶ್ವರನ ಹೆಸರಿನಲ್ಲೇ ಮಾಡಿದ್ರು ಈಶ್ವರ ಸ್ವೀಕಾರ ಮಾಡೋದಿಲ್ಲ. ಅನ್ಯ ಆತ್ಮಗಳು ಸ್ವೀಕಾರ ಮಾಡಿ ಅನ್ಯ ಆತ್ಮಗಳು ತೃಪ್ತ ಆದ್ರೆ ಅವ್ರಿಗೆ 1 ಜನ್ಮಕ್ಕಾಗಿ ಫಲ ಸಿಕ್ತಿತ್ತು. ಇಲ್ಲಿ ಸ್ವತಃ ಈಶ್ವರನಿಗೆ ಕೊಡ್ತಾ ಇದ್ರೆ, ಹಾಗಾಗಿ ಸ್ವತಃ ಈಶ್ವರನೇ ಸ್ವೀಕಾರ ಮಾಡ್ತಾರೆ. ಹಾಗಾದ್ರೆ ಅದರ ಪ್ರಾರಬ್ಧ ಕೂಡ ಸ್ವತಃ ಈಶ್ವರನೇ ನೇರವಾಗಿ ಕೊಡ್ತಾರೆ. ಸ್ವೀಕಾರ ನ ಕರೆತು फिर देवे कैसे, न स्वीकार करे तो वहां भी दौर्भाग्य है. ಒಂದ್ ವೇಳೆ ಭಗವಂತ ನಿಮ್ಮದನ್ನ ಸ್ವೀಕಾರ ಮಾಡ್ತಾರಂದ್ರೆ ಸೌಭಾಗ್ಯಶಾಲಿಗಳು. ಒಂದ್ ವೇಳೆ ನಿಮ್ಮದನ್ನ ಈಶ್ವರ ಸ್ವೀಕಾರ ಮಾಡ್ತಾ ಇಲ್ಲ ಅಂದ್ರೆ ನೀವು ದೌರ್ಭಾಗ್ಯಶಾಲಿಗಳು ಅಂತ ಬಾಬಾ ಹೇಳ್ತಾರೆ. ಬಾಬಾ ನಿಮ್ಮಿಂದ ಹೆಚ್ಚು ಬೇಡ್ತಾರೆ, ಕೇಳ್ತಾರೆ ಅಂದ್ರೆ ನೀವು ಸೌಭಾಗ್ಯಶಾಲಿಗಳು. ಬಾಬಾ ನಿಮ್ಮದು ಸ್ವೀಕಾರ ಮಾಡ್ತಿದ್ದಾರೆ ಅಂತೇಳಿ ಅರ್ಥ ಅಂತ ಬಾಬಾ ಹೇಳ್ತಿದ್ದಾರೆ. ಸ್ವೀಕಾರ ಮಾಡ್ತಾ ಇಲ್ಲ, ನನ್ನ ಹತ್ರ ಎಷ್ಟೊಂದು ಇದೆ, ಬಾಬನಿಗೆ ಕೊಡ್ಬೇಕಂತ ಇಚ್ಛೆ ಇದೆ, ಬೇಡ ಅಂತಿದ್ದಾರೆ ಅಂದ್ರೆ ಅರ್ಥ ದೌರ್ಭಾಗ್ಯಶಾಲಿಗಳಾದ್ರಿ ಅಂತ ಬಾಬಾ ಹೇಳ್ತಿದ್ದಾರೆ. ಸ್ವೀಕಾರ करना पड़ता है कि ताकि उनको ಮಮತ್ವ ಮಿಟ್ಟೆ. ಬಾಬಾ ಯಾಕೆ ಸ್ವೀಕಾರ ಮಾಡ್ತಾರಂದ್ರೆ ತಮ್ಮ ಮಕ್ಕಳಲ್ಲಿರುವಂತ ಮಮತ್ವವನ್ನ ತೆಗೆದು ಹಾಕೋದಕ್ಕೆ ಬೇಡ್ತಿದ್ದಾರೆ. ನಿಮ್ಮದನ್ನ ಕೊಡ್ರಿ ಕೊಡ್ರಿ ಕೊಡ್ರಿ. ಯಾಕೆ ಅಂದ್ರೆ ನಿಮ್ಮದಲ್ಲಿ ಅಲ್ಲಲ್ಲಿ ಮಮತ್ವ ಇದೆ, ಅದ್ರದ್ದೆಲ್ಲ ಮಮತ್ವ ತೆಗೆದು ನನಗ್ ಕೊಟ್ಟಿರ್ತೀರಲ್ಲ, ನನ್ ಮೇಲೆ ಮಮತ್ವ ಜೋಡಿಸಿ ಅಂತೇಳಿ ಈ ರೀತಿ ಮಮತ್ವ ತೆಗಿಲಿಕ್ಕೆ ಬಾಬಾ ಯುಕ್ತಿಯನ್ನ ಹೇಳ್ತಾರೆ. ರಾಜ ತುಂಬಚ್ಚೆ ಜಾನ್ತೆ. ಇದರ ರಹಸ್ಯ ನೀವು ತಿಳ್ಕೊಂಡಿದ್ರಿ. ಯಾಕೆ ಎಲ್ಲವನ್ನ ಭಗವಂತನಿಗೆ ಕೊಡ್ಬೇಕು? ಬಾಬಾ ಏನು ಕೂತ್ಕೊಂಡು ಊಟ ಮಾಡ್ತಾರೆ, ಅವರು ಭೋಗಿಸ್ತಾರ? ಇಲ್ಲ. ಬಾಬಾ ಯಾಕೆ ಕೊಡ್ತಿದ್ದಾರೆ, ಕೇಳ್ತಿದ್ದಾರೆ ಅನ್ನುವಂತ ರಹಸ್ಯ ನೀವು ಮಕ್ಕಳಿಗೆ ಗೊತ್ತಾಗಿದೆ. ಎಲ್ಲದರಿಂದ ಮಮತ್ವ ತೆಗಿಲಿಕ್ಕೆ ಬಾಬಾ ಯುಕ್ತಿಯನ್ನ ಮಾಡಿದ್ದಾರೆ. ಜಬ್ ಜರೂರತ್ ಹಿ ನಹಿ ಹೋಗಿ ತೋ ಸ್ವೀಕಾರ ಕ್ಯಾ ಕರೆಂಗೆ. ಯಾವಾಗ ಅವಶ್ಯಕತೆ ಇರುತ್ತೋ ಆವಾಗ ಕೇಳ್ತಾರೆ, ಅವಾಗನೇ ಕೊಡ್ಬೇಕಾಗತ್ತೆ. ಯಾವಾಗ ಅವಶ್ಯಕತೆನೇ ಇರೋದಿಲ್ಲೋ ಅವಾಗ ನೀವು ಕೊಡ್ತೀರಿ ಅಂತೇಳಿ ನಾನು ಹೆಂಗ್ ಸ್ವೀಕಾರ ಮಾಡ್ಲಿ? ನನ್ಗೆ ಬೇಕಾಗಿರೋದೇ ಇಲ್ಲ, ಮಕ್ಕಳಿಗೆ ಅದು ಉಪಯೋಗ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಸಮಯದಲ್ಲಿ ತಗೊಳ್ಳಿ ಅಂತ ಬಂದ್ರೆ ನಾನು ಸ್ವೀಕಾರ ಮಾಡೋದಿಲ್ಲ. ಹೀಗೆ ಬಾಬಾ ಹೇಳ್ತಾರೆ. ಯಾವ ಸಮಯದಲ್ಲಿ ನೀವು ಕೇಳ್ತಾರೆ ಅದೇ ಸಮಯದಲ್ಲಿ ಕೊಟ್ರೆ ಸೌಭಾಗ್ಯಶಾಲಿಗಳಾಗ್ತೀರಿ. ಬಾಬಾ ಕೇಳ್ದೆ ಇರುವ ಸಮಯದಲ್ಲಿ ಬಂದು ನೀವು ತಗೊಳ್ಳಿ ಅಂತ ಕೊಟ್ರೆ ಬಾಬಾ ಸ್ವೀಕಾರ ಮಾಡೋದಿಲ್ಲ, ಆಗ ದೌರ್ಭಾಗ್ಯಶಾಲಿಗಳಾಗ್ತೀರಿ. ಯಾ ತೋ ಕುಚ್ ಇಕಟ್ಟ ನಹಿ ಕರ್ನಾ ಹೈ, ಯಾ ಸಬ್ ಯಾಸೆ ತೋ ಮಮತ್ವ ಮಿಟ್ ದೇನಾ ಪಡ್ತಾ ಹೈ. ಬಾಬಾ ಹೇಳ್ತಾನೆ, ನೀವಂತ ಇಲ್ಲಿ ಎಲ್ಲವನ್ನ ಕೂಡ ಹಾಕೊಳ್ಳು ಅಂತಿಲ್ಲ. ಎಲ್ಲವನ್ನ ಬಾಬಾರವ್ರಿಗೆ ಕೊಡ್ತಾ ಹೋಗಿ, ಮಮತ್ವವನ್ನ ಕಳ್ಕೊಳ್ತಾ ಹೋಗಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾನೇ समझाया है, बाहर कहाँ जाते हैं तो अपने को बहुत हल्का समझो. ಹೊರಗಡೆ ಎಲ್ಲಾದ್ರೂ ಹೋಗ್ತೀರಂದ್ರೆ ಬಾಬಾ ಹೇಳ್ತೀರ ಬಹಳ ಹಗೂರ ಅಂತ ಹೇಳಿ ತಿಳ್ಕೊಡಿ. ಭಾರದ ಅನುಭವ ಮಾಡ್ಬೇಡಿ. ಇಷ್ಟು ಇದೆ ಅಲ್ಲ, ಇಷ್ಟು ಜವಾಬ್ದಾರಿ ಇದೆ ಅಲ್ಲ, ಹೊರೆಯ ಅನುಭವ ಅಂತ ಮಾಡ್ಲೇಬೇಡಿ. ಹಮ್ ಬಾಪ್ಗೆ ಬಚ್ಚೆ ಹೇ, ಹಮ್ ಆತ್ಮ ರಾಕೆಟ್ ಸೆ ಬಿ ತೀಖಾ ಹೇ. ನಾವು ಆತ್ಮಗಳಾಗಿದ್ವಿ, ರಾಕೆಟ್ಗಿಂತಲೂ ಬಹಳ ತೀಕ್ಷ್ಣವಾಗಿ ವೇಗವಾಗಿ ಹೋಗುವರಿದ್ದೇವೆ. ಭಾರದ ಅನುಭವವನ್ನ ಇಟ್ಕೊಳ್ಬೇಡಿ ಅಂತ ಬಾಬಾ ಹೇಳ್ತಾರೆ. ऐसे ದೇಹಿ ಅಭಿಮಾನಿ ಹೋ
पैदल कर देही अभिमान हो पैदल करेंगे तो भी ತಕೆಗೆ ನಹಿ ದೇಹಿ ಅಭಿಮಾನಿಯಾಗಿ ಆತ್ಮ ಅಂತ ಹೇಳಿ ತಿಳ್ಕೊಂಡು ಎಷ್ಟು ದೂರ ಬೇಕಾದ್ರೂ ನಡೆದ್ರು ಸುಸ್ತಾಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಆತ್ಮ ಶರೀರ ಅಂತ ಹೇಳಿ ತಿಳ್ಕೊಂಡಾಗೆ ಶರೀರದ ಕಾಲ್ ನೋವು ಮೈಕೈ ನೋವು ಸೊಂಟ ನೋವು ಎಲ್ಲ ಆಗತ್ತೆ. ಆತ್ಮ ಅಂತ ಹೇಳಿ ತಿಳ್ಕೊಂಡು ನೀವು ಬಲೆ ಎಷ್ಟು ದೂರ ಆದ್ರೆ ನಡೀರಿ ಶರೀರದ ಅಭಿಮಾನನೇ ಇಲ್ಲ ಅಂದ್ರೆ ಸುಸ್ತಾಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ದೇಹಕ ಬಾನ್ ನೈ ಆಯಗ ಮತ್ತೆ ದೇಹದ ಅಭಿಮಾನನು ಬರೋದಿಲ್ಲ. जैसे कि यहाँ कांटे टांगे के चलती ही नहीं हम ಉಡ್ತೆ ಜಾ ರಹೆ ಹೇ. ಬಾಬಾ ಹೇಳ್ತಾ ನಾವು ಕಾಲಿಂದ ನಡೀತಾ ಇಲ್ಲ, ನಾವು ಹಾರ್ತಾ ಇದ್ದೇವೆ ಅನ್ನುವಂತ ಅನುಭವನ ಆಗತ್ತೆ. ದೇಹಿ ಅಭಿಮಾನಿಗೂ ತುಮ್ ಕಹಾ ಬಿ ಜಾವು. ಬಾಬಾ ಹೇಳ್ತಾರೆ ದೇಹಿ ಅಭಿಮಾನಿಯಾಗಿ ನೀವು ಎಷ್ಟು ದೂರ ಬೇಕಾದ್ರೆ ನಡೀರಿ. ಹಾಗೆ ತೋ ಮನುಷ್ಯ ತೀರ್ಥ ಆದಿ ಪರ್ ಪೈದಲ್ ಹಿ ಜಾತೆ ಥೆ. ಮೊದಲು ಮನುಷ್ಯರು ತೀರ್ಥಯಾತ್ರೆಗಳಿಗೆ ಹೋಗ್ತಿದ್ರಲ್ಲ, ಆಗ ನಡ್ಕೊಂಡೇ ಹೋಗ್ತಾ ಇದ್ರು. ದೂರ ದೂರ ದೇವಸ್ಥಾನಗಳ ನಡಿಗೆಯಲ್ಲೇ ಹೋಗ್ತಾ ಇದ್ರು ಅಂತ ಬಾಬಾ ಹೇಳ್ತಾರೆ. ಉಸ್ ಸಮಯ ಮನುಷ್ಯೋಂ ಕಿ ಬುದ್ಧಿ ತಮೋ ಪ್ರಧಾನ ನೈತಿ. ಆ ಸಮಯದಲ್ಲಿ ಮನುಷ್ಯರ ಬುದ್ಧಿ ಇಷ್ಟು ಈಗಿನ ರೀತಿಯಲ್ಲಿ ತಮೋ ಪ್ರಧಾನ ಆಗಿರ್ಲಿಲ್ಲ. ಹಾಗಾಗಿ ನಡ್ಕೊಂಡೇ ದೇವಸ್ಥಾನಗಳಿಗೆ ಹೋಗ್ತಿದ್ರು. ಎಷ್ಟು ಕಿಲೋಮೀಟರ್ ದೂರ ಇದ್ರು ನಡಿಗೆಯಲ್ಲೇ ಹೋಗ್ತಾ ಇದ್ರು. ಬಹುತ್ ಶ್ರೇಷ್ಠ ಸೇ ಜಾತೆ ಥೆ ತಕತೆ ನಹಿತೆ. ಬಹಳ ಶ್ರೇಷ್ಠ ಸ್ಥಿತಿಯಲ್ಲಿ ಹೋಗ್ತಿದ್ರು ಭಗವಂತನ ಹತ್ರ ಅವರ ದರ್ಶನ ಮಾಡ್ಬೇಕು ಅಂತ ಹೇಳಿ. ಎಷ್ಟು ಭಾವನೆಯಲ್ಲಿ ಎಷ್ಟು ಖುಷಿ ನಶೆಯಲ್ಲಿ ಹೋಗ್ತಾ ಇದ್ರು. ಅವರ ಖುಷಿ ನಶೆಗೆ ಅವ್ರು ನಡೆದಿದ್ದು ಸುಸ್ತೆ ಅವರಿಗೆ ಕಾಣಿಸ್ತಾ ಇರ್ಲಿಲ್ಲ. ದೇವರ ನಾಮ ಸ್ಮರಣೆ ಮಾಡ್ತಾ ಹಾಡು ಹೇಳ್ತಾ ಅವರದ್ದೇ ನಶೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಾಲ್ ನೋವು ಕಾಣಿಸ್ತಿರ್ಲಿಲ್ಲ, ಮೊಣಕಾಲ್ ನೋವು ಕಾಣಿಸ್ತಿರ್ಲಿಲ್ಲ. ಹೀಗೆ ಅವರು ಖುಷಿ ನಶೆಯಲ್ಲಿ ನಡೀತಾ ಇದ್ರು. ಬಾಕೋ ಯಾದ್ ಕರ್ನೆ ಸೆ ಮದತ್ ತೋ ಮಿಲ್ತಿ ಹೈನಾ. ಅವರು ಭಕ್ತರೆಲ್ಲರೂ ಭಗವಂತನ ಹೆಸರಿನಲ್ಲಿ ಅವರ ನಾಮ ಸ್ಮರಣೆಯಲ್ಲಿ ಹೋಗ್ತಾ ಇದ್ರಂದ್ರೆ ಭಗವಂತ ಅವ್ರಿಗೆ ಸಹಾಯ ಮಾಡ್ತಾರಲ್ವಾ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ನಾನು ಅವ್ರಿಗೆ ಸಹಾಯ ಮಾಡ್ತಿದ್ದೆ. ಬಲ್ವಹ पत्थर की मूर्ति है परंतु बाबा उस समय अल्पकाल के लिए ही ಮನೋಕಾಮನ ಪೂರಿ ಕರ್ದೇತೈತೆ. ಹೀಗೆ ಬಾಬಾ ಹೇಳ್ತಾರೆ ಬಲೆ ನಂದು ಅಲ್ಲಿ ಕಲ್ಲಿನ ಮೂರ್ತಿನೇ ಇತ್ತು. ಯಾವ್ದು ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗ್ತಾ ಇದ್ರು ಭಕ್ತರು ಕಾಲ್ನಡಿಗೆಯಲ್ಲಿ, ಅಲ್ಲಿರೋದು ಕಲ್ಲಿನ ಮೂರ್ತಿನೇ. ಆದ್ರೂ ಕೂಡ ಬಾಬಾ ಅವ್ರಿಗೆ ಸಹಯೋಗ ಕೊಡ್ತಾ ಇದ್ರು. ಅಲ್ಪ ಕಾಲದ ಅವರೆಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ತಿದ್ರು. ಹಾಗಾಗಿ ಅಲ್ಲಿ ತಲುಪ್ತಿದ್ದಂಗೆ ಭಕ್ತರಿಗೆಲ್ಲ ಖುಷಿ ಆಗ್ತಿತ್ತು. ಹಾಗಾಗಿ ಬಾಬಾ ಅವ್ರಿಗೆ ಶಕ್ತಿ ಕೊಡ್ತಿದ್ರು, ಸಹಯೋಗ ಕೊಡ್ತಿದ್ರು. ಉಸ್ ಸಮಯ रजो प्रधान ज्ञात थे तो उसमें भी बल मिलता था तख्ता नहीं होती थी. ಬಾಬಾ ಹೇಳ್ತಿದ್ರಲ್ಲಿ ಆ ಸಮಯದಲ್ಲಿ ರಜೋ ಪ್ರಧಾನ ನೆನಪಿತ್ತು ಭಕ್ತರಲ್ಲಿ. ದ್ವಾಪರಯುಗದಲ್ಲಿ ರಜೋ ಪ್ರಧಾನ ನೆನಪಿರುವ ಕಾರಣ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಬಲ ಸಿಗ್ತಾ ಇತ್ತು ಬಾಬಾರವರಿಂದ. ಹಾಗಾಗಿ ಅವರು ಸುಸ್ತಾಗ್ತಾ ಇರ್ಲಿಲ್ಲ ಅಂತ ಬಾಬಾ ಹೇಳ್ತಾರೆ. ಆದ್ರೆ ಈಗಿನವ್ರದ್ದು ತಮೋ ಪ್ರಧಾನ ಸ್ಥಿತಿ. ಹಾಗಾಗಿ ತಮೋ ಪ್ರಧಾನ ಸ್ಥಿತಿಯವರು ಅಷ್ಟು ಭಾವನೆಯಿಂದ ಭಗವಂತನ ನೆನಪು ಮಾಡೋದಿಲ್ಲ. ಇಲ್ಲಿರೋರ್ಗೆ ಬಲನೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಅಬಿತು ಬಡೆ ಆದ್ಮಿ ಜಟ್ ತಕ್ ಜಾತೆ ಹೇ. ಇತ್ತೀಚೆಗಂತೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಬೇಗ ಸುಸ್ತಾಗ್ತಾರೆ. ಗರೀಬ್ ಲೋಗ್ ಬಹುತ್ ತಕ್ತೆ तीर्थ पर जाते हैं, साहूकार लोग बड़े भबके से टांगे घोड़े के आदि पर जाएंगे. ಬಾಬಾ ಹೇಳ್ತಾರೆ ಇತ್ತೀಚೆಗೆ ಬಡವರು ಬಲೆ ತೀರ್ಥಯಾತ್ರೆಗಳಿಗೆ ಹೋದ್ರು ಅವರು ಕಾಲ್ನಡಿಗೆಯಲ್ಲೇ ಹೋಗ್ತಾ ಇದ್ರು. ಆದ್ರೆ ಸಾಹುಕಾರರು ಬೇಗ ಸುಸ್ತಾಗ್ತಾರೆ. ಅದಕ್ಕಾಗಿ ಅವ್ರಿಗೆ ಕುದುರೆ ಗಾಡಿ ಇರ್ತದೆ, ಕುದುರೆ ಗಾಡಿಯಲ್ಲಿ ಕುಂದಿರ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಸಾಹುಕಾರರು ಬೇಗ ಸುಸ್ತಾಗ್ತಾರೆ. ಬಹಳ ಅಭಿಮಾನದಿಂದ ಹೋಗ್ತಾರೆ, ಭಾವನೆಯಿಂದ ಹೋಗೋದಿಲ್ಲ, ಅಭಿಮಾನದಿಂದ ಹೋಗ್ತಾ ಇರ್ತಾರೆ. ಹಾಗಾಗಿ ಬಾಬಾ ಹೇಳ್ತಾರೆ ವಾಹ ಗರೀಬ್ ತೋ ಪೈದಲ್ ಚಲೆ ಜಾಯಂಗೆ. ಬಡವರು ಭಾವನೆಯಿಂದ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇರ್ತಾರೆ. ಭಾವನಾ ಕಾ ಭಾಡ್ ಜಿನ್ಕಿ ಗರೀಬೋ ಕೋ ಮಿಲ್ತಾ ಹೇ ಉನ್ಕೋ ಸಾಹುಕಾರೋ ಕೋ ನಹಿ ಮಿಲ್ತಾ. ಹೀಗೆ ಬಾಬಾ ಹೇಳ್ತಾರೆ ಭಾವನೆಯ ಬಾಡಿಗೆ ಸಿಗೋದು ಬಡವರಿಗಾಗಿ, ಸಾಹುಕಾರರಿಗೆ ಸಿಗೋದಿಲ್ಲ. ಸಾಹುಕಾರರಲ್ಲಿ ಭಾವನೆ ಕಡಿಮೆ ಅಂತ ಬಾಬಾ ಹೇಳ್ತಾರೆ. ಬಡವರಲ್ಲಿ ಭಾವನೆ ಹೆಚ್ಚಿರುತ್ತೆ. ಇಸ್ ಸಮಯ ಬಿ ತುಮ್ ಜಾನ್ತೆ ಹೋ ಬಾಬಾ ಗರೀಬ್ ನಿವಾಸ್ ಹೇ. ಈ ಸಮಯದಲ್ಲಿ ತಾವು ಮಕ್ಕಳು ಕೂಡ ತಿಳ್ಕೊಂಡಿದ್ರಿ ಶಿವಬಾಬಾ ಬಡವರ ಬಂಧುವಾಗಿದ್ದಾರೆ. ಕಿ ಮೂಂಜತೆ ಕ್ಯೂ ಹೋ ಭೂಲ್ ಕ್ಯೂ ಜಾತೆ ಹೋ.
ಬಾಬಾ ಹೇಳ್ತಿದ್ರೆ, ಹಾಗಾದ್ರೆ ನನ್ನನ್ನ ಹೇಗ್ ಮರ್ತೀರಿ, ಯಾಕೆ ತಬ್ಬಿಬ್ಬಾಗ್ತೀರಿ, ನನ್ನನ್ನ ಯಾಕೆ ಮರೀತಿದ್ರಿ? ಬಾಬಾ कहते हैं तुमको कोई तकलीफ नहीं करती हूँ, सिर्फ एक सहज को याद करना, एक साजन को याद करना. ಬಾಬಾ ಹೇಳ್ತಾರೆ, ನೀವಿಷ್ಟು ಪರಿಶ್ರಮ ಪಟ್ಟಿದ್ರಿ ಭಕ್ತಿ ಮಾರ್ಗದಲ್ಲಿ, ಈಗಂತೂ ಯಾವುದೇ ಪರಿಶ್ರಮ ಕೊಡೋದಿಲ್ಲ, ಕೇವಲ ನಿಮ್ಮ ಸಾಜನನ್ನ ನೆನಪು ಮಾಡ್ತಾ ಇರಿ. ಪಾದಯಾತ್ರೆ ಹೋಗ್ಬೇಕಾಗಿಲ್ಲ, ತೀರ್ಥಯಾತ್ರೆ ಹೋಗ್ಬೇಕಾಗಿಲ್ಲ, ಕೇವಲ ನಿಮ್ಮ ಸಾಜನನ್ನ ನೆನಪು ಮಾಡಿ, ಪ್ರಿಯತಮನನ್ನ ನೆನಪು ಮಾಡಿ. तुम अभी सजनियों को तो साजन को याद करना पड़े, उस साजन को ಭೋಗ್ ಲಗಾನೆ ಕೆ ಬಿನಃ ಖಾನೆ ಮೇ ಲಜ್ಜಾ ನಹೀ ಆತಿ. ಬಾಬಾ ಹೇಳ್ತಾರೆ, ಭಗವಂತ ನಿಮ್ಮ ಪ್ರಿಯತಮ ಆಗಿದ್ದಾರೆ, ಆ ಪ್ರಿಯತಮನಿಗೆ ಭೋಗವನ್ನ ನೀಡದೆ ಹಾಗೆ ಊಟ ಮಾಡ್ಲಿಕ್ಕೆ ನಾಚಿಕೆ ಆಗೋದಿಲ್ವಾ ಅಂತ ಬಾಬಾ ಹೇಳ್ತಾರೆ. ಭೋಗವನ್ನೇ ಇಟ್ಟೆ ಊಟ ಮಾಡ್ಬೇಕಾಗಿದೆ, ಅವ್ರಿಗೆ ಸ್ವೀಕಾರ ಮಾಡ್ಬೇಕಾಗಿದೆ, ಜೊತೆ ಜೊತೆಗೆ ಕರ್ಕೊಂಡೇ ಊಟ ಮಾಡ್ಬೇಕು ಅಂತ ಬಾಬಾ ಹೇಳ್ತಾರೆ. ಯ ಸಾಜನ್ ಬಿ ಹೇ ಬಾಪ್ ಬಿ ಹೇ, ಅವ್ರು ನಿಮ್ಗೆ ಪ್ರಿಯತಮನೂ ಆಗಿದ್ದಾರೆ, ಜೊತೆಗೆ ತಂದೆ ಕೂಡನೂ ಆಗಿದ್ದಾರೆ. कहते हैं मुझे भी नहीं खिलाओ. ಬಾಬಾ ಹೇಳ್ತಾರೆ ನನಗಂತೂ ತಿನ್ಸೋದಿಲ್ಲ. ತುಮ್ಕೋ ತೋ ಹಮೇ ಖಿಲಾನಾ चाहिए ना, देखो ಬಾಬಾ ಯುಕ್ತಿಯ ಬತಲಾತೆ ಹೇ. ನೀವಂತೂ ಸ್ವತಃ ನನ್ಗೆ ತಿನ್ಸೋದಿಲ್ಲ, ಆದ್ರೆ ನಾನು ತಾವ್ ಮಕ್ಕಳಿಗೆ ತಿನ್ನಿಸ್ಬೇಕಾಗತ್ತೆ. ಬಾಪ್ कहते हैं हमको भोग लगाकर हमारी याद में खाओ. ಬಾಬಾ ಹೇಳ್ತಾರೆ, ನನಗಂತೂ ಶರೀರ ಇಲ್ಲ, ನಾನಂತೂ ತಿನ್ನೋದಿಲ್ಲ, ಆದ್ರೆ ನನಗೆ ಭೋಗವನ್ನಿಟ್ಟೆ ತಾವು ಸ್ವೀಕಾರ ಮಾಡ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜೋ ಖಿಲಾತೆ ಹೇ ಪಹಲೆ ತೋ ಉನ್ಕೋ ಖಿಲಾನಾ ಚಾಹಿಯೆ. बाप को हमको भोग लगाकर हमारी याद में खाओ, इसमें बड़ी मेहनत है. बाप बार बार समझाते हैं, बाप को याद जरूर करना है. ಬಾಬಾ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ, ನನ್ನನ್ನೇ ನೆನಪು ಮಾಡ್ಬೇಕು, ನನ್ನ ನೆನಪಲ್ಲೇ ಸ್ವೀಕಾರ ಮಾಡ್ಬೇಕು, ಭೋಜನ ಮುಗಿಯವರೆಗೂ ನನ್ನ ನೆನಪಲ್ಲೇ ಸ್ವೀಕಾರ ಮಾಡಿ. ಬಾಪ್ खुद याद बाप खुद भी बार बार पुरुषार्थ कराते रहते हैं. तुम ಕುಮಾರಿಯೋ ಕೆ ಲಿಯೇ ತೋ ಬಹುತ್ ಸಹಜ ಹೈ. ಬಾಬಾ ಹೇಳ್ತಾರೆ, ವಿಶೇಷವಾಗಿ ಕುಮಾರಿಯರಿಗಾಗಿ ಅಂತೂ ಇದು ಬಹಳ ಸಹಜ ಆಗಿದೆ. ತುಮ್ ಸೀಡಿ ನೀಚೆ ಹಿ ನಹಿ ಆಯೆ ಹೋ, ಕನ್ಯಾ ಕಿ ತೋ ಸಹಜ ಸಗಾಯಿ ಹುಯಿ ಹೇ. ಬಾಬಾ ಹೇಳ್ತಿದ್ದಾರೆ, ತಾವು ಕನ್ಯೆಯರಿಗಂತೂ ಸಹಜಕ್ಕಿಂತ ಸಹಜವಾಗಿ ಸಾಜನ ಜೊತೆಗೆ ನಿಶ್ಚಿತಾರ್ಥವಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ನೀವು ಏಣಿಯನ್ನ ಇಳ್ದೇ ಇಲ್ಲ ಅಂತ ಬಾಬಾ ಹೇಳ್ತಾರೆ, ಈಸಿಯಾಗಿ ಬಾಬಾರವ್ರ ಜೊತೆ ಸಹಯೋಗ ಸಿಗ್ತಾ ಹೋಗುತ್ತೆ. ತೋ ಐಸೆ ಸಾಜನ್ ಕೋ ಯಾದ್ ಕರ್ ಭೋಜನ್ ಖಾನಾ ಚಾಹಿಯೆ. ಇಂಥ ಸಾಜನ ಜೊತೆಗೆ ತಾವು ಭೋಜನವನ್ನ ಸ್ವೀಕಾರ ಮಾಡಬೇಕಾಗಿದೆ. उनको हम याद करते हैं और वहाँ हमारे पास आ जाते हैं. ಭೋಜನ ಸ್ವೀಕಾರ ಮಾಡ್ಬೇಕಾದ್ರೆ ನೀವು ಬಾಬಾರವ್ರನ್ನ ನೆನಪು ಮಾಡ್ಕೊಳ್ತೀರಂದ್ರೆ ಅವಶ್ಯವಾಗಿ ನಿಮ್ಮ ಬಳಿ ಬರ್ತಾರೆ ಅಂತ ಬಾಬಾ ಹೇಳ್ತಾರೆ. ನಿಮ್ಮ ಬಳಿ ಬಂದೇ ಬರ್ತೇನೆ, ತಾವು ಕರೆಯೋದೊಂದೇ ಬಾಕಿ, ನಾನು ಬರ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಾದ್ ಕರೆಂಗೆ ತೋ ಭಾಷಣ ಆಯಂಗೆ. ನೆನಪು ಮಾಡ್ಕೊಳ್ತೀರಂದ್ರೆ ಸಾಕು, ಭಾಷಣೆ ಬರುತ್ತೆ, ಸ್ವೀಕಾರ ಮಾಡ್ತೀನಿ, ಭಾವನೆಯನ್ನ ಸ್ವೀಕಾರ ಮಾಡ್ತೀನಿ. ನಿಮ್ಮ ಭಾವ ಹೇಗಿದೆ, ಕರೆಯುವ ರೀತಿ ಪ್ರೀತಿ ಹೇಗಿದೆ, ಅದನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂತ ಬಾಬಾ ಹೇಳ್ತಿದ್ದಾರೆ. ತೋ ಐಸೆ ಬಾತೆ ಕರ್ನಿ ಚಾಹಿಯೆ ಬಾಬಾ ಕೆ ಸಾಥ್. ಈ ರೀತಿಯಾಗಿ ಬಾಬಾರವ್ರ ಜೊತೆಗೆ ಇಂತಿಂತ ಮಾತುಗಳನ್ನ ಮಾತಾಡ್ಬೇಕಾಗಿದೆ. ತುಮಾರಿ ಯಹ ಪ್ರಾಕ್ಟೀಸ್ ಹೋನಿ ರಾತ್ ಕೋ ಜಾಗ್ನೆ ಸೆ. ಬಾಬಾ ಹೇಳ್ತಿದ್ದಾರೆ, ಈ ರೀತಿ ನಿಮ್ಗೆ ಬಾಬಾರವ್ರ ಜೊತೆ ಮಾತನಾಡುವಂತ ಪ್ರಾಕ್ಟೀಸ್ ಇರ್ಬೇಕಾಗಿದೆ. ಅಮೃತ ವೇಳೆ ಸಮಯದಲ್ಲಿ ಜಾಗೃತರಾಗಿ ಬಾಬಾರ ಜೊತೆಗೆ ಹೆಂಗ್ ಮಾತಾಡ್ಬೇಕು ಅದರ ಪ್ರಾಕ್ಟೀಸ್ ಇರ್ಬೇಕಾಗಿದೆ. ಅಭ್ಯಾಸ ಬಡಾ ಚಾಹಿಯೆ ತೋ ಫಿರ್ ದಿನ್ ಮೇ ಬಿ ಯಾದ್ ರಹೆಗೆ. ಅಮೃತ ವೇಳೆಯಲ್ಲಿ ಚೆನ್ನಾಗಿ ಮಾತನಾಡುವ ಅಭ್ಯಾಸ ಮಾಡಿರ್ತೀರಂದ್ರೆ ಇಡೀ ದಿನದಲ್ಲಿ ಬಾಬಾರವ್ರನ್ನ ಎಲ್ಲಾ ಕೆಲಸ ಕಾರ್ಯದಲ್ಲಿ ಕರೆಯುವಂತ ಅಭ್ಯಾಸ ಇರುತ್ತೆ. ಊಟ ಮಾಡ್ಬೇಕಾದ್ರೂ ಕರಿತೀರಿ, ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೂ ಕರಿತೀರಿ, ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕಾದ್ರೂ ಬಾಬಾನ ಕರಿತೀರಿ, ಮಾತಾಡಿಸ್ತೀರಿ. ಹಾಗಾಗಿ ಅಮೃತ ವೇಳೆಯಿಂದನೇ ಆ ಅಭ್ಯಾಸವನ್ನ ಪಕ್ಕಾ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಭೋಜನ್ ಪರ್ ಬಿ ಯಾದ್ ಕರ್ನಾ ಚಾಹಿಯೆ. ಊಟ
ಮಾಡ್ಬೇಕಾದ್ರೂ ಕೂಡ ಬಾಬಾರವರ ನೆನಪು ಮಾಡ್ಲೇಬೇಕಾಗಿದೆ. ಸಾಜನ್ ಕೆ ಸಾಥ್ ತುಮಾರಿ ಸಗಾಯಿ ಹುಯಿ ಹೇ, ಸಾಜನ ಜೊತೆಗೆ ನಿಮ್ಮ ನಿಶ್ಚಿತಾರ್ಥ ಆಗಿದೆ. ತುಮಾರೆ ಸೆ ಆಂಖ್ ವಹಾ ಪಕ್ಕಾ ಪ್ರಾಣ್ ಕರ್ನಾ ಹೇ. ಅದು ಬಾಬಾ ಬಾಬಾ ಹೇಳ್ತಾರೆ ನಿಮ್ಮ ಜೊತೆಗೇನೆ ತಿನ್ನುತ್ತೇನೆ ಅಂತ ಹೇಳಿ ಪಕ್ಕಾ ಪ್ರಮಾಣ ಮಾಡಿ, ಪ್ರತಿಜ್ಞೆ ಮಾಡಿ ಅಂತ ಬಾಬಾ ಹೇಳ್ತಾರೆ. ಪ್ರತಿಜ್ಞೆ ಮಾಡಿದ್ಮೇಲೆ ನಿಭಾಯಿಸ್ಲೇಬೇಕಾಗತ್ತೆ. ಹೀಗಿಷ್ಟು ಪ್ರತಿಜ್ಞೆ ಮಾಡ್ಕೊಳ್ಳಿ, ಪ್ರತಿದಿನನೂ ನಿಮ್ಮ ಜೊತೆನೆ ತಿಂತೇನೆ, ನಿಮ್ಮ ಜೊತೆನೆ ಊಟ ಮಾಡ್ತೇನೆ ಅಂತ ಹೇಳಿ. ಆಜ್ ಯಾದ್ ಕರೆಂಗೆ ಅಂತ ತಬಿ ತೋ ವಹಾ ಕಾಯ್ ಜಾಯೆಂಗೆ. ಉನ್ಕೋ ತೋ बासना ही मिलनी है क्योंकि उनको अपना ಶರೀರ್ ತೋ ನಹಿ ಹೇ. ಬಾಬಾ ಹೇಳ್ತಿದ್ದಾರೆ, ನೀವು ನೆನಪು ಮಾಡ್ಕೊಳ್ತೀರಂದ್ರೆ ನಾನು ಅವಶ್ಯವಾಗಿ ಬರ್ತೇನೆ. ನೀವು ನೆನಪು ಮಾಡಿದ್ರೆ ಸಾಕು, ನಾನು ಸ್ವೀಕಾರ ಮಾಡ್ದಂಗೆ. ಯಾಕೆಂದ್ರೆ ನನಗಂತೂ ನನ್ನದೇ ಆದಂತ ಶರೀರ ಇಲ್ಲ. ಕುಮಾರಿಯೋ ಕೆ ಲಿಯೆ ತೋ ಬಹುತ್ ಸಹಜ ಹೈ. ಇನ್ಕೋ ಜಾಸ್ತಿ फैसिलिटीज है. शिव बाबा के हमारे सोलान सहज ಕಿತ್ನಾ ಮೀಠಾ ಹೇ. ಬಾಬಾ ಹೇಳ್ತಿದ್ದಾರೆ, ನಿಮ್ಗೆ ಕುಮಾರಿಯರಿಗಾಗಂತೂ ಎಲ್ಲಾ ಸೌಲಭ್ಯಗಳು ಬಾಬಾರವ್ರ ಮನೆಯಲ್ಲಿ ಕೊಡ್ತಾರೆ. ಹಾಗಾಗಿ ಬಾಬಾ ನಮ್ಗೆ ಮಧುರ ಆಗಿರುವಂತಹ ಪ್ರಿಯತಮ ಆಗಿದ್ದಾರೆ. ಆಧಾ ಕಲ್ಪ हमने आपको याद किया है, अभी बाप ಆಕರ್ ಮಿಲಾ ಹುವಾ ಹೇ. ಅರ್ಧ ಕಲ್ಪದಿಂದ ಆ ಪ್ರಿಯತಮನನ್ನ ಕರೆದಿದ್ದೀರಿ, ಹುಡುಕಾಡಿದಿರಿ, ಎಷ್ಟು ಕೂಗಿದಿರಿ, ಅವ್ರನ್ನ ನೆನಪು ಮಾಡಿದಿರಿ. ಈಗ ಅಂತ ಪ್ರಿಯತಮನೇ ಈಗ ಸಮ್ಮುಖದಲ್ಲಿ ಬಂದಿದ್ದಾರೆ. ಹಾಗಾದ್ರೆ ನೀವು ಅವರನ್ನ ಎಷ್ಟು ನೆನಪು ಮಾಡ್ಬೇಕು. ಹಮ್ ಜೋ ಕಾತೆ ಹೇ आपके ही गाएंगे, ऐसे नहीं एक बार याद किया बस फिर तुम खुद गाते जाए. ಬಾಬಾ ಹೇಳ್ತಿದ್ರೆ, ಈ ರೀತಿ ಎಲ್ಲ ಒಂದ್ಸಾರಿ ನೆನಪು ಮಾಡಿದ್ವಿ, ಆಮೇಲೆ ಸ್ವತಃ ನೀವೇ ತಿಂತಾ ಇದ್ರಿ. ಹಾಗೆಲ್ಲ ಬಾಬಾ ಹೇಳ್ತಾರೆ, ಇಡೀ ದಿನದಲ್ಲಿ ಏನೇನ್ ತಿಂತೀರಿ, ಏನೇನ್ ಕುಡ್ತೀರಿ, ಆಗ ಎಲ್ಲಾನು ಬಾಬಾ ನೆನಪು ಮಾಡ್ಬೇಕು. ಜೊತೆಗೆ ಭೋಜನ ಆರಂಭ ಆದಾಗಿಂದ ಮುಗಿಯವರೆಗೂ ಬಾಬನ ಜೊತೆಲೇ ಊಟ ಮಾಡ್ಬೇಕಾಗಿದೆ. ಫಸ್ಟಿಗೆ ಚೆನ್ನಾಗಿ ಯೋಗ ಮಾಡಿದ್ರಿ, ಬಾಬಾನ್ ಕರೆದ್ರಿ, ಊಟ ಮಾಡಿದ್ರಿ, ನಂತರದಲ್ಲಿ ನೀವೊಬ್ರೇ ಊಟ ಮಾಡೋದು ಆ ರೀತಿ ಕೂಡ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತೀರಿ. ಊಟ ಪೂರ್ತಿ ಮುಗಿಯವರೆಗೂ ಬಾಬಾರವರ ಜೊತೆಯಲ್ಲೇ ನೆನಪಲ್ಲೇ ಇರ್ಬೇಕಾಗಿದೆ. ಮಧ್ಯದಲ್ಲಿ ಅಂದೇ ಕರೆದಿರಿ, ಮಧ್ಯದಲ್ಲಿ ಆರಂಭದಲ್ಲಿ ಅಷ್ಟೇ ಕರೆದ್ರೆ ಇನ್ನು ಮಧ್ಯದಲ್ಲಿ ಮಾಯೆ ಬಂದು ತಿಂದೋಗುತ್ತೆ ಅಂತ ಬಾಬಾ ಹೇಳ್ತಾರೆ. ಉನ್ಕೋ ಭೋಜನ್ ಸೆ ಉನ್ಕಾ ಮಿಲೇಗ ನಹಿ. ಒಂದ್ ವೇಳೆ ಮಧ್ಯದಲ್ಲಿ ಮರ್ತ್ ಹೋಗಿದ್ರಂದ್ರೆ ಆ ಭೋಜನದ ಶಕ್ತಿ ಅವ್ರಿಗೆ ಸಿಗೋದೇ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜೀಸೆ चीजें तो बहुत खाते हो, खिचड़ी खाएंगे, आम खाएंगे, मिठाई खाएंगे, ऐसे थोड़ी शुरू से याद किया खलास, फिर और चीज वहाँ कैसे खाएंगे. ಬಾಬಾ ಹೇಳ್ತೀರಿ, ಇಡೀ ದಿನದಲ್ಲಂತೂ ಏನಾದ್ರೂ ಒಂದು ತಿಂತಾ ಇರ್ತೀರಿ. ಕಿಚಡಿ ತಿಂತಾ ಇರ್ತೀರಿ, ಸ್ವೀಟ್ ತಿಂತಾ ಇರ್ತೀರಿ, ಹಣ್ಣು ತಿಂತಾ ಇರ್ತೀರಿ, ಹೀಗೆ ಏನಾದ್ರೂ ತಿಂತಾ ಇರ್ತೀರಿ. ಹಾಗೆ ತಿನ್ನುವ ಸಮಯದಲ್ಲೂ ಪ್ರತಿ ಸಾರಿ ಕೂಡ ಬಾಬಾರವ್ರನ್ನ ನೆನಪು ಮಾಡ್ಕೊಳ್ತಾ ಇರಿ. साजन नहीं खाएंगे तो माया बीच में खा जाएंगे, उनको खाने नहीं देंगे. ಬಾಬಾ ಕೂಡ ಹೇಳ್ತೀನಿ, ನೀವು ಬಾಬಾರವ್ರನ್ನ ನೆನಪು ಮಾಡ್ಲಾರ್ದೆ ತಿಂತೀರಂದ್ರೆ ಅದು ನಿಮ್ಗೆ ತಿನ್ನಕ್ ಕೊಡೋದಿಲ್ಲ, ಮಧ್ಯದಲ್ಲಿ ಮಾಯೆ ತಿಂದೋಗುತ್ತೆ. ಮಾಯೆ ತಿಂದು ಮಾಯೆ ಶಕ್ತಿಶಾಲಿ ಆಗತ್ತೆ ಅಂತ ಬಾಬಾ ಹೇಳ್ತಾರೆ. ಹಮ್ ದೇಖ್ತೆ ಹೇ ಮಾಯಾ ಖಾ ಜಾತೆ ಹೇ ವಹಾ ತೋ ಬಲ್ವಾನ್ ಬನ್ ಜಾತೆ ಹೇ. ಮಧ್ಯದಲ್ಲಿ ಮಾಯೆ ತಿಂದೋದ್ರೆ ಮಾಯೆ ಶಕ್ತಿಶಾಲಿ ಆಗ್ಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ. ಅವ್ರು ತುಮ್ಕೋ ಹರಾತಿ ಜಾತೆ ಹೇ. ಮತ್ತೆ ಮಾಯೆ ನಿಮ್ಮನ್ನ ಸೋಲಿಸ್ತಾ ಹೋಗುತ್ತೆ. ಬಲ್ವಾನ್ ಆಗಿರೋದು ಯಾರು? ಮಾಯೆ. ಹಾಗಾಗಿ ಬಾಬಾರವರ ಪ್ರಸಾದದಲ್ಲಿ ಎಷ್ಟು ಶಕ್ತಿ ಸಿಗುತ್ತೆ ಅಂದ್ರೆ ಮಾಯೆಯನ್ನ ಸೋಲಿಸುವಷ್ಟು ಶಕ್ತಿ ಸಿಗುತ್ತೆ. ಬಾಬಾರವರ ನೆನಪಿನಲ್ಲೇ ಸ್ವೀಕಾರ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ಯುಕ್ತಿಯ ಸಬ್ ಬದಲಾತೆ ಹೇ. ಬಾಬಾರಂತೂ ನಾವು ಮಕ್ಕಳಿಗೆ ಬಹಳಷ್ಟು ಯುಕ್ತಿಗಳನ್ನ ಹೇಳ್ತಾ ಇರ್ತಾರೆ. ಹೆಂಗ್ ಸ್ವೀಕಾರ ಮಾಡ್ಬೇಕು, ಬಾಬಾನ್ ಜೊತೆಗೆ ಹೆಂಗ್ ಮಾತಾಡ್ಬೇಕು, ಬಾಬಾನ್ ನೆನಪಲ್ಲಿ ಹೇಗ್ ಊಟ ಮಾಡ್ಬೇಕು. ಬಾಪ್ ಕೋ ಯಾದ್ ಕರೋ ತೋ ಬಾಪ್ ಅಥವಾ ಸಾಜನ್ ಬಹುತ್ ರಾಜಿ ಹೋಗ. ತಂದೆಯನ್ನ ನೆನಪು ಮಾಡ್ತೀರಂದ್ರೆ ಅಥವಾ ಪ್ರಿಯತಮನನ್ನ ನೆನಪು ಮಾಡ್ತೀರಂದ್ರೆ ಅವರು ಬಹಳ ಪ್ರಸನ್ನ ಆಗ್ಬಿಡ್ತಾರೆ. ಬಾಬಾ ತೃಪ್ತ ಆಗ್ತಾರೆ. ಅವ್ರನ್ನ ತೃಪ್ತ ಪಡಿಸ್ತೀರಿ ಅಂದ್ರೆ ಅವ್ರು ಖುಷಿ ಆಗ್ತಾರಂದ್ರೆ ನಿಮ್ಗೆ ಎಲ್ಲಾ ವಿಧದ ಸಹಯೋಗವನ್ನ ಬಾಬಾ ಕೊಡ್ತಾ ಹೋಗ್ತಾರೆ. ಕತೆ ಹೋ ಬಾಬಾ ತುಮ್ಹಿ ಸೆ
ಬೈಟು ತುಮ್ ಹಿಸೆ ಕಾವು. ಬಾಬಾರವ್ರಿಗೆ ಈ ರೀತಿ ಪ್ರತಿಜ್ಞೆ ಮಾಡಿ, ಬಾಬಾ ನಿನ್ ಜೊತೆಗೆ ಇರ್ತೇನೆ, ನಿನ್ ಜೊತೆಗೆ ಕೂತ್ಕೋತೇನೆ, ನಿನ್ ಜೊತೆಗೆ ಊಟ ಮಾಡ್ತೇನೆ, ಹೀಗೆ ಎಲ್ಲ ವಿಧದಿಂದ ಬಾಬಾರವ್ರ ಜೊತೆನೆ ಇರ್ತೇವೆ ಅಂತೇಳಿ ಹೇಳಿ हम आपको याद कर खाएंगे. ज्ञान से ज्ञान से जाते हैं आप तो ಭಾಷಣ ಹಿ ಲೇಂಗೆ. ಬಾಬಾ ಹೇಳ್ತಿದ್ದಾರೆ, ಜ್ಞಾನದಲ್ಲಿ ಅಂತೂ ತಾವು ಬಾಬಾ ಕೇವಲ ಭಾವನೆಯನ್ನ ಸ್ವೀಕಾರ ಮಾಡ್ತಾರೆ. ಯಹತು ಲೋನ್ ಕಾ ಶರೀರ ಹೇ, ಇದಂತೂ ಶರೀರ ಲೋನ್ ಆಗಿ ಪಡ್ಕೊಂಡಿರುವ ಶರೀರ ಆಗಿದೆ. ಯಾದ್ ಕರ್ನೆ ಸೆ ಯಹ ಆತೆ ಹೇ. ಶಿವಬಾಬಾ ನೆನಪು ಮಾಡಿದ್ರೆ ಸಾಕು, ತಕ್ಷಣ ಬರ್ತಾರೆ. ಸಾರಾ ಮದರ್ ತುಮಾರಿ ಯಾದ್ ಪರ್ ಹೇ, ಎಲ್ಲದಕ್ಕೂ ಆಧಾರ ತಮ್ಮ ನೆನಪಾಗಿದೆ. ನೆನಪು ಮಾಡಿದ್ರೆ ಬಾಬಾ ತಕ್ಷಣ ಬರ್ತೇನೆ ಅಂತ ಬಾಬಾ ಹೇಳ್ತಾರೆ. ಇಸ್ಕೋ ಯೋಗ ಕಹ ಜಾತಾ ಹೇ, ಈ ರೀತಿಯಾಗಿ ನೆನಪಿಗೆ ಯೋಗ ಅಂತ ಕೂಡ ಹೇಳಲಾಗುತ್ತೆ. ಯೋಗ ಮೇ ಮೆಹನತ್ ಹೇ, ಸನ್ಯಾಸಿ ಉದಾಸಿ ಐಸೆ ಕಬಿ ನಹಿ ಕಹೆಂಗೆ. ಬಾಬಾ ಹೇಳ್ತಾರೆ, ಸನ್ಯಾಸಿಗಳು ಉದಾಸಿಗಳು ಎಂದು ಇಂಥ ಮಾತು ಹೇಳೋದಿಲ್ಲ, ನನ್ನೇ ನೆನಪು ಮಾಡಿ. तुमको अगर पुरुषार्थ करना है तो बाप की श्रीमत को ನೋಟ್ ಕರೋ. ಪುರುಷಂತ ಶ್ರೇಷ್ಠ ಪುರುಷಾರ್ಥ ಮಾಡ್ಬೇಕಂದ್ರೆ ಬಾಬಾರವರ ಶ್ರೀಮತವನ್ನ ನೋಟ್ ಮಾಡ್ಕೊಳ್ಳಿ. ಬಾಬಾ ಏನೇನ್ ಹೇಳ್ತಿದ್ದಾರೆ ಬರ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ನೆನಪಿಟ್ಕೊಳ್ಳಿ, ಅದನ್ನ ಕಾರ್ಯರೂಪದಲ್ಲಿ ತನ್ನಿ. ಪೂರಾ ಪುರುಷಾರ್ಥ ಕರೋ, ಪೂರ್ಣ ಪ್ರಮಾಣದ ಪುರುಷಾರ್ಥವನ್ನ ಮಾಡಿ. बाबा आपका अनुभव बतलाते हैं, कहते हैं जैसे कर्म में करता हूँ तुम भी करो. ಬಾಬಾ ಬ್ರಹ್ಮ ತಂದೆ ಅನುಭವಿ ಹಾಕಿದ್ದಾರೆ, ಎಲ್ಲಾ ವಿಧದ ಕರ್ಮದ ಅನುಭವಿ ಹಾಕಿದ್ದಾರೆ. ಹಾಗಾಗಿ ಬ್ರಹ್ಮ ತಂದೆ ಏನ್ ಕರ್ಮವನ್ನ ಮಾಡಿದ್ದಾರೆ ಅದೇ ರೀತಿಯ ಕರ್ಮವನ್ನ ತಾವು ಕೂಡ ಮಾಡಿ. ವಹಿ ಕರ್ಮ ಮೈ ತುಮ್ಕೋ ಸಿಕ್ಲಾತಾ ಹೂಂ. ಬಾಬಾ ಏನ್ ಕರ್ಮ ಹೇಳಿದ್ರು ಮಾಡ್ತಾ ಇದ್ರು ಅಂತದ್ದೇ ಕರ್ಮವನ್ನ ಬಾಬಾ ನಮ್ಗೂ ಕಲ್ಸ್ಕೊಡ್ತಿದ್ದಾರೆ. ಶಿವಬಾಬಾ ಹೇಳಿದ್ದನ್ನ ಬ್ರಹ್ಮ ತಂದೆ ಮಾಡಿದ್ದಾರೆ, ಬ್ರಹ್ಮ ತಂದೆ ಮಾಡಿದ್ದನ್ನೇ ನಾವ್ ಮಕ್ಕಳಿಗೂ ಕೂಡ ಕಲ್ಸ್ಕೊಡ್ತಾರೆ. ಬಾಬಾ ಕೂತು ಕರ್ಮ ನಹಿ ಕರ್ನಾ ಹೇ, ಶಿವ ತಂದೆಗಂತೂ ಕರ್ಮ ಮಾಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ಬ್ರಹ್ಮ ತಂದೆ ಅಂತ ಕರ್ಮ ಮಾಡಿದ್ದಾರೆ, ಆ ಕರ್ಮವನ್ನ ನಿಮಗ್ ಕಲ್ಸ್ಕೊಡ್ತಿದ್ದಾರೆ. ಅದಕ್ಕಾಗಿ ಅವರನ್ನೇ ಫಾಲೋ ಮಾಡಿ ಅಂತೇಳಿ ನಿರಾಕಾರ ತಂದೆ ನಮ್ಗೆ ಹೇಳ್ತಾ ಇದ್ದಾರೆ. ಸತ್ಯುಗ್ ಮೇ ಕರ್ಮ ಕುಟ್ತೇ ನಹಿ, ಸತ್ಯುಗದಲ್ಲಿ ಕರ್ಮ ನಿಮ್ಗೆ ಕುಟ್ಕೋದೇ ಇಲ್ಲ, ಕಾಡ್ಸೋದೇ ಇಲ್ಲ, ಕರ್ಮ ಭೋಗನೇ ಇರೋದಿಲ್ಲ. ಬಾಪ್ ಬಹುತ್ ಸಹಜ ಬಾತೆ ಬತಾತೆ ಹೇ, ತುಮಾರೆ ಮೇ ಬೈಟ್ ಸುನು ತುಮಾರೆ ಸೆ ಖಾವು ಯಾ ತುಮಾರಾ ಹಿ ಗಾಯನ್ ಹೇ. ನಿಮ್ ಜೊತೆಗೆ ಕೂತ್ಕೋತೇವೆ, ನಿಮ್ ಜೊತೆಗೆ ಇರ್ತೇವೆ, ನಿಮ್ ಜೊತೆಗೆ ತಿಂತೇವೆ, ಇದು ಗಾಯನ ಇರೋದು ಈ ಸಮಯದ್ದು, ಬ್ರಾಹ್ಮಣರದ್ದು ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಸಾಜನ್ ಕೆ ರೂಪ ಮೇ ವಹಾ ಬಾಪ್ ಕಾ ರೂಪ್ ಯಾದ್ ಕರೋ. ಪ್ರಿಯತಮನ ಜೊತೆಗೆ ತಂದೆಯ ರೂಪನು ಕೂಡ ನೆನಪು ಮಾಡಿ. ಶಿವಬಾಬಾ ಪ್ರಿಯತಮನೂ ಆಗಿದ್ದಾರೆ, ತಂದೆನೂ ಆಗಿದ್ದಾರೆ. ಹೀಗೆ ಪ್ರಿಯತಮ ಅಂತ ಹೇಳಿ ಅನುಭವ ಮಾಡ್ತೀರಿ ಅಂದ್ರೆ ಪ್ರಿಯತಮನನ್ನೇ ಕರೀರಿ, ಪ್ರಿಯತಮನನ್ನೇ ಜೊತೆಗಿಟ್ಕೊಳ್ಳಿ. ತಂದೆಯ ರೂಪದಲ್ಲಿ ನೆನಪು ಮಾಡ್ತೀರಿ ಅಂದ್ರೆ ತಂದೆಯನ್ನೇ ಜೊತೆಗೆ ಇಟ್ಕೊಳ್ಳಿ, ತಂದೆಯ ಜೊತೆನೆ ಊಟ ಮಾಡಿ, ತಂದೆಯ ಜೊತೆಗೇನೆ ಕೂತ್ಕೊಳ್ಳಿ. ಗಾಯ ಹುವಾ ಹೈನಾ ವಿಚಾರ ಸಾಗರ ಮಂಥನ್ ಕರ್ ಜ್ಞಾನ್ ಕಿ ಪಾಯಿಂಟ್ಸ್ ನಿಖಲ್ತೆ ಹೇ. ಬಾಬಾ ಕೂಡ ಹೇಳ್ತಾರೆ, ಗಾಯನ ಕೂಡ ಐತೆ, ನಿನ್ನ ಜೊತೆ ಇರ್ತೇನೆ, ನಿನ್ನ ಜೊತೆ ಕೂಡ್ತೇನೆ ಅಂತ ಹೇಳಿ. ಈಗಂತೂ ಬಾಬಾ ಹೇಳ್ತಾರೆ, ಈಗ ವಿಚಾರ ಸಾಗರ ಮಂಥನ ಮಾಡಿ ಪಾಯಿಂಟ್ಸ್ ತೆಗಿರಿ. ಇಸ್ ಪ್ರಾಕ್ಟೀಸ್ ಸೆ ವಿಕರ್ಮ ಬಿ ವಿನಾಶ್ ಹೋಂಗೆ. ಬಾಬಾ ಹೇಳ್ತಿದ್ರು, ಈಗಂತೂ ಪಾಯಿಂಟ್ಸ್ ತೆಗೆದು ವಿಚಾರ ಸಾಗರ ಮಂಥನ ಮಾಡಿ ಪ್ರಾಕ್ಟಿಕಲ್ ನಲ್ಲಿ ಅದನ್ನ ಅನ್ವಯ ಮಾಡಿ. ತಂದೂರಸ್ತ್ ಬಿ ಬನೆಂಗೆ. ವಿಚಾರ ಸಾಗರ ಮಂಥನ ಮಾಡಿದಷ್ಟು, ಪಾಯಿಂಟ್ಸ್ ನ ಹೊರ ತೆಗೆದಷ್ಟು ಬುದ್ಧಿ ಆರೋಗ್ಯ ಆಗತ್ತೆ, ತಂದೂರಸ್ತ್ ಆಗ್ತೀರಿ ಅಂತ ಬಾಬಾ ಹೇಳ್ತಾರೆ. ಜೋ ಪುರುಷಾರ್ಥ ಕರೆಂಗೆ ಉನ್ಕೋ ಫಾಯ್ದಾ ಹೋಗ, ಜೋ ನಹಿ ಕರೆಂಗೆ ಉನ್ಕೋ ನುಕ್ಸಾನ್ ಹೋಗ. ಯಾರು ಪುರುಷಾರ್ಥ ಮಾಡ್ತಾರೋ ಅವ್ರಿಗೆ ಬಹಳ ಲಾಭ ಇದೆ, ಯಾರು ಪುರುಷಾರ್ಥನ ಮಾಡೋದಿಲ್ವೋ ಅವ್ರಿಗಂತೂ ನಷ್ಟ ಮಾಡ್ಕೊಳ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಸಾರಿ ದುನಿಯಾ ತೋ ಸ್ವರ್ಗ ಕಾ ಮಾಲಿಕ್ ನಹಿ ಬಂತೆ. ಇಡೀ ಜಗತ್ತೆಲ್ಲ ಸ್ವರ್ಗ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಯಾರು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೋ, ಸತೋ ಪ್ರಧಾನರಾಗುವ ಪುರುಷಾರ್ಥ ಮಾಡ್ತಾರೋ ಅವರಿಗಾಗಿ ಸ್ವರ್ಗದ ಮಾಲೀಕರಾಗ್ತಾರೆ. ಯಹ ಬಿ ಹಿಸಾಬ್ ಕಿತಾಬ್ ಹೇ, ಇದೆಲ್ಲ ಲೆಕ್ಕಾಚಾರ ಇದೆ. ಯಾರ್ಯಾರು ಯಾವ್ಯಾವ ಸಮಯದಲ್ಲಿ ಬರ್ಬೇಕು, ಯಾರ್ಯಾರ್ದು ಎಷ್ಟು ಜನ್ಮ ಆಗತ್ತೆ, ಎಷ್ಟು 84 ಜನ್ಮ ತೆಗೆದುಕೊಳ್ಳಿಕ್ಕೂ ಕೂಡ ಎಂತ ಪುರುಷಾರ್ಥ ಮಾಡಿರ್ಬೇಕು, ಮತ್ತೆ 82 ಜನ್ಮ 83 ಜನ್ಮ ಕಡಿಮೆ ಆಗ್ತವೆ ಜನ್ಮಗಳು. ಹಾಗಾಗಿ ಎಂತ ಪುರುಷಾರ್ಥ ಮಾಡಿದ್ರು ಅಂಥದ್ದೇ ಜನ್ಮ, ಅದ್ರ ಲೆಕ್ಕ ಇದೆ ಅಂತ ಬಾಬಾ ಹೇಳ್ತಾರೆ. ಬಾಬಾ ಬಹುತ್ ಅಚ್ಚಿ ರೀತಿ ಸಮझाते हैं.
गीता तो सुना बरोबर हम यात्रा पर चले रहते ಚಲ್ ರಹೆ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಬಾಬಾ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಗೀತೆಯನ್ನು ಕೂಡ ತಿಳ್ಕೊಂಡಿದ್ರಿ. ಯಾತ್ರೆ ಕೂಡ ಹೋಗ್ತಾ ಇರ್ತಾರೆ. ಯಾತ್ರಾ ಪರ್ ಭೋಜನ್ ಆದಿ ತೋ ಖಾನಾ ಹಿ ಪಡ್ತಾ ಹೈ. ಯಾತ್ರೆ ಹೋಗ್ತಾರಂದ್ರೆ ದಾರಿಯ ಮಧ್ಯದಲ್ಲಿ ಭೋಜನ ಸ್ವೀಕಾರ ಮಾಡ್ಬೇಕಾಗತ್ತೆ. ಸಜನಿ ಸಾಜನ್ ಕೆ ಸಾಥ್ ಬಾಪ್ ಬಚ್ಚೆ ಕೆ ಸಾಥ್ ಖಾಯಂಗೆ. ಹೀಗೆ ಬಾಬಾ ಹೇಳ್ತಾರೆ, ಪ್ರಿಯತಮ ಪ್ರಿಯತಮೆಯರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ, ತಂದೆ ಮಕ್ಕಳು ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡ್ತಾರೆ. ಯಹ ಬಿ ಐಸೆ ಹೇ. ಹೀಗೆ ಹೋಗ್ಬೇಕಾದ್ರೆ, ಯಾತ್ರೆ ಹೋಗ್ಬೇಕಾದ್ರೆ ತಮ್ಮ ತಮ್ಮವ್ರ ಜೊತೆಗೆ ಹೆಂಗೆ ಕೂತ್ಕೊಂಡು ಊಟ ಮಾಡ್ತಾರೆ, ಹಾಗೆ ಇಲ್ಲಿನು ಅಂತ ಬಾಬಾ ಹೇಳ್ತಾರೆ. ನೀವು ಆತ್ಮಗಳು ಶಿವಬಾಬಾರವ್ರನ್ನ ಪ್ರಿಯತಮ ಅಂತ ಹೇಳ್ಕರೆ ಅನುಭವ ಮಾಡ್ತೀರಿ ಅಂದ್ರೆ ಪ್ರಿಯತಮನ ಜೊತೆನೆ ಇರ್ರಿ, ಪ್ರಿಯತಮನ ಜೊತೆನೆ ಊಟ ಮಾಡಿ. ಹಾಗೆ ಶಿವಬಾಬಾರವ್ರನ್ನ ತಂದೆ ಅಂತ ಹೇಳಿ ಅನುಭವ ಮಾಡ್ತಾ ಇದ್ರೆ ಅಂದ್ರೆ ಸದಾ ತಾವ್ ಮಕ್ಕಳಾಗಿ ತಂದೆ ಜೊತೆನೆ ಇರ್ರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಹೆಂಗೆ ಲೌಕಿಕದಲ್ಲಿ ಇರ್ತಿರಲ್ವಾ, ಫ್ಯಾಮಿಲಿಯವ್ರ ಜೊತೆ, ಸಂಬಂಧಿಗಳ ಜೊತೆ, ತಂದೆ ಮಕ್ಕಳ ಜೊತೆ, ಹಾಗೆ ಬಾಬಾ ಅಂತಾರೆ, ತುಮಾರೆ ಸಾಜನ್ ಕೆ ಸಾಥ್ ಜಿತನಿ ಲಗನ್ ಹೋನಿ ಚಾಹಿಯೆ ಖುಷಿ ಕಾ ಪಾರ ಚಡ್ನಾ ಹೇ. ಬಾಬಾ ಹೇಳ್ತಾರೆ, ನಿಮ್ಮ ಪ್ರಿಯತಮನ ಜೊತೆಗೆ ಎಷ್ಟು ಲಗನ್ ಇರ್ಬೇಕಾಗಿದೆ, ಎಷ್ಟು ಖುಷಿ ನಶೆ ಇರ್ಬೇಕಾಗಿದೆ, ಅವ್ರ ಜೊತೆನೆ ಇರುವಂತ ಭಾಗ್ಯ ಪಡ್ಕೋಬೇಕು ಅಂತ ಬಾಬಾ ಹೇಳ್ತಾರೆ. ನಿಶ್ಚಯ ಬುದ್ಧಿ ವಿಜಯಂತಿ ಹೊತ್ ಜಾಯಂಗೆ ಯೋಗಮಾನ ದೌಡಿ. ಬಾಬಾ ಹೇಳ್ತಾರೆ, ಯೋಗ ಅಂದ್ರನೆ ಸ್ಪರ್ಧೆ. ಓಡುವ ಸ್ಪರ್ಧೆಯಲ್ಲಿ ನಿಶ್ಚಯ ಬುದ್ಧಿಯವರಾಗಿ ಓಡ್ತಾ ಇರಿ, ವಿಜಯಿ ಆಗ್ರಿ. ಬುದ್ಧಿ ಯೋಗಕ್ಕೆ ದೌಡಿ ಹೇ. ಇದು ಬುದ್ಧಿ ಯೋಗದ ಸ್ಪರ್ಧೆ, ಬುದ್ಧಿ ಯೋಗದ ಓಟ ಇದು ಅಂತ ಬಾಬಾ ಹೇಳ್ತಾರೆ, ನೆನಪಿನ ಓಟ. ಹಮ್ ಸ್ಟೂಡೆಂಟ್ ಹೇ, ಟೀಚರ್ ಹಮ್ಕೋ ದೌಡ್ನಾ ಸಿಖಾತೆ ಹೇ. ನಾವು ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರಲ್ಲಿ ಓಡುವ ಸ್ಪರ್ಧೆಯನ್ನ ಕಲ್ಸ್ಕೊಡ್ತಿದ್ದಾರೆ. ನೆನಪಿನ ಓಟದ ಸ್ಪರ್ಧೆ ಅಂತ ಬಾಬಾ ಹೇಳ್ತಿದ್ದಾರೆ. ಬುದ್ಧಿ ಯೋಗದ ಸ್ಪರ್ಧೆ, ಬುದ್ಧಿಯನ್ನ ನನ್ನ ಜೊತೆ ಓಡಿಸಿ ಅಂತ ಬಾಬಾ ಹೇಳ್ತಿದ್ದಾರೆ. बाप कहते हैं ऐसे नहीं समझो कि दिन में सिर्फ ಕರ್ಮ ಹಿ ಕರ್ತೆ ಹೇ. ಈ ರೀತಿ ಎಲ್ಲ ಬಾಬಾ ಹೇಳ್ತಾರೆ, ಇಡೀ ದಿನದಲ್ಲಿ ಬರೀ ಕರ್ಮವನ್ನೇ ಮಾಡ್ತಾ ಇರೋದು, ಆ ರೀತಿ ಎಲ್ಲ ಅಂತ ಬಾಬಾ ಹೇಳ್ತಾರೆ. ಕರ್ಮದ ಜೊತೆಗೆ ಬುದ್ಧಿ ಯೋಗದ ನೆನಪಿನ ಓಟ ಕೂಡ ಓಡ್ತಾ ಇರ್ಬೇಕು ಅಂತ ಬಾಬಾ ಹೇಳ್ತಾರೆ. ಕೊಚ್ಚುವ ಮೀಸಲ್ ಕರ್ಮ ಕರ್ ಫಿರ್ ಯಾದ್ ಮೇ ಬೈಠ್ ಜಾವ್. ಇದು ಆಮೆ ತರ ಕರ್ಮವನ್ನ ಮಾಡೋದು ಮತ್ತೆ ನೆನಪಿನಲ್ಲೇ ಇರೋದು, ಕರ್ಮವನ್ನ ಮಾಡೋದು ನೆನಪಿನಲ್ಲೇ. 5 ನಿಮಿಷ 5 ಸೆಕೆಂಡ್ ಸಿಕ್ತು ಅಂದ್ರೂ ಕೂಡ ಬಾಬಾ ನನ್ನ ನೆನಪು ಮಾಡ್ರಿ ಅಂತ ಬಾಬಾ ಹೇಳ್ತಾರೆ. ಹೀಗೆ ಯೋಗದ ಅಥವಾ ಕರ್ಮದ ಮಧ್ಯದಲ್ಲಿ ಯೋಗದ್ದು ಕೂಡ ಇರ್ಬೇಕಾಗಿದೆ. ಬ್ರಹ್ಮರಿ ದಿನ್ ಭೂ ಕರ್ತೆ ಹೇ. ಹೀಗೆ ಬ್ರಹ್ಮರಿ ಹುಳದ್ದು ಕೂಡ ಬಾಬಾ ಉದಾಹರಣೆ ಹೇಳ್ತಾರೆ. ಬ್ರಹ್ಮರಿ ಇಡೀ ದಿನಕ್ಕಾಗಿ ಭೂ ಮಾಡುವಂತ ಶಬ್ದ ಮಾಡ್ತಾನೆ ಇರುತ್ತೆ. ಆಮೆ ರೀತಿಯನ್ನು ಕರ್ಮ ಮಾಡಿ ತಮ್ಮ ಕರ್ಮ ಮಾಡೋದು, ಮಧ್ಯದಲ್ಲಿ ಬಾಬಾರವ್ರ ನೆನಪಿನಲ್ಲೇ ಇರೋದು. ಹೀಗೆ ಬ್ರಹ್ಮರಿಯ ತರ ಕೂಡ ಭೂ ಮಾಡ್ತಾ ಇರಿ. ಯಾರು ಸಿಗ್ತಾರೆ ಸಂಬಂಧ ಸಂಪರ್ಕದಲ್ಲಿ ಅವ್ರಿಗೆಲ್ಲ ಜ್ಞಾನದ ಮಾತುಗಳನ್ನ ಹೇಳ್ತಾ ಹೋಗಿ ಫಿರ್ ಕೊಯಿ उड़ जाती कोई मर जाती, यह तो एक ದೃಷ್ಟಾಂತ ಹೇ. ಹೀಗೆ ಹೇಗೆ ಬ್ರಹ್ಮರಿ ಹುಳು ತಾನು ಬೂಬು ಮಾಡುತ್ತೆ, ಕೆಲವು ಬೂಬು ಮಾಡ್ದ ಕೆಲವು ಹುಳುಗಳು ಹಾರೋಗ್ತವೆ, ಕೆಲವು ಹುಳುಗಳು ಸತ್ತೋಗ್ತವೆ, ಕೆಲವು ಹೂಗಳು ಹಾಗೆ ಉಳ್ಕೊಂಡ್ ಬಿಡ್ತವೆ. ಇದು ದೃಷ್ಟಾಂತ ಅಂತ ಹೇಳಿ ಬಾಬಾ ಹೇಳ್ತಾರೆ. ಹಾಗೆ ಇಲ್ಲಿ ಕೂಡ ಯಹ ತುಮ್ ಬೂಬು ಕರ್ ಆಪ್ ಸಮಾನ್ ಬನಾತೆ ಹೋ. ಹೀಗೆ ನೀವು ಇಲ್ಲಿ ಕೂಡ ಜ್ಞಾನದ ಭೂಭೂ ಮಾಡ್ತೀರಿ. ಜ್ಞಾನದ ಭೂಭೂ ಮಾಡ್ದೆ ಕೆಲವರು ಬರ್ತಾರೆ, ಹಾರ್ತಾರೆ, ನಿಮ್ಮಂಗೆ ಆಗ್ತಾರೆ. ಇನ್ನು ಕೆಲವರು ಬರೋದೇ ಇಲ್ಲ, ಅವ್ರು ಅಲ್ಲೇ ಉಳ್ಕೊಳ್ತಾರೆ. ಅದೇ ರೀತಿ ಇದ್ದವರು ಅದೇ ತೀರ. ಇನ್ನು ಕೆಲವರು ಬರ್ತಾರೆ, ಸ್ವಲ್ಪ ದಿನ ಇರ್ತಾರೆ, ಮತ್ತೆ ಹೊರಟೋಗ್ತಾರೆ, ಅಂತವ್ರು ಸತ್ತೋಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಹೀಗೆ ಇಲ್ಲಿ ಕೂಡ ಅದೇ ರೀತಿ ಅಂತ ಬಾಬಾ ಹೇಳ್ತಾರೆ. ಉಸ್ಮೆ ಕೊಯಿ ಕೋ ತೋ ಬಹುತ್ ಲವ್ರಾತಾ ಹೇ. ಹೀಗೆ ಕೆಲವ್ರಿಗೆ ನೀವು ಜ್ಞಾನ ಹೇಳಿದ ನಂತರ ಅವ್ರು ಜ್ಞಾನ ತಿಳ್ಕೊಳ್ತಾರಂದ್ರೆ ಬಾಬಾರವ್ರ ಜೊತೆಗೆ ಅವ್ರಿಗೆ ಬಹಳ ಪ್ರೀತಿ ಉಂಟಾಗುತ್ತೆ. ಕೊಯಿ ಸಡ್ ಜಾತೆ ಹೇ, ಕೊಯಿ आधारे रह जाते हैं, कोई भागती ही हो जाते हैं, फिर जाकर कीड़ा बन जाते हैं. ಹೀಗೆ ಬಾಬಾ ಹೇಳ್ತಾರೆ, ಕೆಲವರು ಇಲ್ಲಿ ಲವ್ ಇಟ್ಕೊಳ್ಳೋರ್ ಆಗ್ತಾರೆ, ಬಾಬಾರವ್ರ ಜೊತೆ ಪ್ರೀತಿ ಇಟ್ಕೊಳ್ಳೋರ್ ಆಗ್ತಾರೆ. ನೀವು ಜ್ಞಾನ ಹೇಳಿದ ನಂತರ ತಿಳ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ, ಬಂದು ಬಾಬಾರವ್ರ ಜೊತೆಗೆ ಪ್ರೀತಿ ಇಟ್ಕೊಳ್ತಾರೆ. ಇನ್ನು ಕೆಲವರು ಅರ್ಧಂಬರ್ಧ ಆಗ್ತಾರೆ, ಕೆಲವು ಸ್ವಲ್ಪ ತಿಳ್ಕೊಳ್ತಾರೆ, ಸ್ವಲ್ಪ ಆ ಕಡೆ ಇರ್ತಾರೆ. ಇನ್ನು ಕೆಲವರು
ಭಾಗಂತಿ ಹೋ ಜಾತೆ, ಕೆಲವರು ಓಡಿ ಹೋಗ್ಬಿಡ್ತಾರೆ. ಇಂಥ ಕೀಟಗಳು ಕೂಡ ಆಗ್ತಾರೆ. ತೋ ಯಹ ಭೂ ಕರ್ನಾ ಬಹುತ್ ಸಹಜ ಹೈ. ಮನುಷ್ಯ ಸೆ ದೇವತಾ ಕಿಯಾ ಹೈ करना भी मनुष्यों से देवता किए करना न लगी ವಾರ ಬಾಬಾ ಹೇಳ್ತಾರೆ ಮನುಷ್ಯರನ್ನ ದೇವತೆಯನ್ನಾಗಿ ಮಾಡುವಂತ ಈ ಜ್ಞಾನ ಆಗಿದೆ. ಇದು ಯುದ್ಧದ ಮಾತಿಲ್ಲ. ಅಭಿ ಹಮ್ योग लग रहा है देवता बनाने का पुरुषार्थ कर रहा है. ಬಾಬಾ ಹೇಳ್ತಾರೆ ನಾವು ಯೋಗ ಬಲದಿಂದನೇ ಮನುಷ್ಯರನ್ನ ದೇವತಾ ಮಾಡ್ತಾ ಇದೆ, ಯುದ್ಧದಿಂದ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ದೇವತಾ ಆಗುವಂತ ಪುರುಷಾರ್ಥವನ್ನ ಈಗ ಮಾಡ್ತಾ ಇದ್ದೀರಿ. ಯಹಿ ಜ್ಞಾನ ಗೀತಾ ಮಾತಾ ಯಹಾ ಮನುಷ್ಯ ಸೇ ದೇವತಾ ಬನ ಗಾಯ ಹೇ. ಈ ಜ್ಞಾನನೇ ಗೀತಾ ಮಾತಾಗಿದೆ. ಈ ಜ್ಞಾನದಿಂದನೇ ಮನುಷ್ಯರು ದೇವತಾ ಆಗಿರುವಂತರು. ಸತ್ಯುಗ್ ಮೇ ತೋ ಸಬ್ ದೇವತಾ ತೆ, जरूर उनको तो संगम युग पर ही आकर देवता बनाया होगा. ಸತ್ಯುಗದಲ್ಲಿರೋರೆಲ್ಲ ದೇವತೆಗಳು. ಆ ದೇವತೆಗಳು ಎಲ್ಲಿಂದ ಬಂದ್ರು? ಅದಕ್ಕೆ ಬಾಬಾ ಹೇಳ್ತಾರೆ ಸಂಗಮ ಯುಗದಲ್ಲೇ ಬಂದವ್ರನ್ನ ದೇವತೆಯನ್ನಾಗಿ ಮಾಡಿದ್ದೆ, ದೇವತೆಯನ್ನಾಗಿ ರೂಪಿಸಿ ಸ್ವರ್ಗದಲ್ಲಿ ಕಳ್ಸ್ಕೊಟ್ಟಿದ್ದೆ. ವಹತೋ ದೇವತಾ ಬನಾನೆ ಕಾ ಯುಗ ನಹಿ ಸಿಕ್ಲಾಯಂಗೆ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಹೋದ್ಮೇಲೆ ದೇವತೆಗಳಾಗುವಂತ ಯೋಗ ಅಂತೂ ಕಲ್ಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯುಗ ಆದಿಮೇ ದೇವಿ ದೇವತಾ ಧರ್ಮತ ಅವ್ರ ಕಲಿಯುಗ ಅಂತ ಮೇ ಹಿ ಅಸುರಿ ಧರ್ಮ. ಸತ್ಯುಗದಲ್ಲಿದ್ದಾಗ ದೇವಿ ದೇವತಾ ಧರ್ಮ ಇರುತ್ತೆ, ಕಲಿಯುಗದ ಅಂತ್ಯದಲ್ಲಿ ಅಸುರಿ ಧರ್ಮ ಇರುತ್ತೆ. ಮಧ್ಯದಲ್ಲಿ ಬಾಬಾ ಬಂದು ನಮ್ಮನ್ನ ದೇವತೆಯನ್ನಾಗಿ ಮಾಡುವ ಬ್ರಾಹ್ಮಣದ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ಯಹ ಬಾತ್ ಸಿರ್ಫ್ गीता में ही लिखी हुई है. मनुष्य से देवता बनाने में देरी नहीं लगती क्योंकि एम ऑब्जेक्ट ದೇತೆ ಹೇ. ಬಾಬಾ ಹೇಳ್ತಾರೆ ಮನುಷ್ಯರನ್ನ ದೇವತೆ ಮಾಡುವಂತದ್ದೇನು ಕಷ್ಟದ ಮಾತಿಲ್ಲ. ಸ್ವತಃ ಭಗವಂತನೇ ಬಂದು ನಮಗೆ ಗುರಿ ಉದ್ದೇಶವನ್ನ ಕೊಟ್ಟು ಈ ಜ್ಞಾನವನ್ನ ಹೇಳ್ತಾ ಇದ್ದಾರೆ. ಯಾ ಸಾರಿ ದುನಿಯಾ ಮೇ ಏಕ ಧರ್ಮ ಹೋಗ. ನಂತರದಲ್ಲಿ ಇಡೀ ಜಗತ್ತಿನ ತುಂಬೆಲ್ಲ ಒಂದೇ ಧರ್ಮ ಆಗತ್ತೆ, ದೇವಿ ದೇವತಾ ಧರ್ಮ. ದುನಿಯಾ ತೋ ಸಾರಿ ಹೋಗಿನಾ, ऐसे नहीं ಚೀನಿ ಯುರೋಪ್ ನಹಿ ಹೋಗ ಪರಂತು ವಹ ಮನುಷ್ಯ ನಹಿ ಹೋಗ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಹೋದ್ಮೇಲೆ ಈಗಿನ ದೇಶಗಳಿರೋದಿಲ್ಲ. ಚೀನಾ, ಯುರೋಪ್, ಅಮೆರಿಕ, ಆಸ್ಟ್ರೇಲಿಯಾ ಏನೆಲ್ಲ ಹೇಳ್ತಿರಲ್ಲ, ಈ ಎಲ್ಲಾ ದೇಶಗಳಿರೋದಿಲ್ಲ. ಬಲೆ ಆ ದೇಶದ ಸ್ಥಳ ಇರುತ್ತೆ, ಆದ್ರೆ ದೇಶ ಇರುತ್ತೆ, ಅಲ್ಲಿ ಯಾರು ಮನುಷ್ಯರು ಇರೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಅವೆಲ್ಲ ಪಿಕ್ನಿಕ್ ಸ್ಪಾಟ್ ಆಗಿರುತ್ತೆ. ಬಾಬಾ ಹೇಳ್ತಾರೆ ಅಲ್ಲಿ ಹೋಗ್ತಿರ್ತೀರಿ, ಪಿಕ್ನಿಕ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಅಲ್ಲಿ ಆ ಧರ್ಮ ಆ ದೇಶದ ಜನರಿರೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಭೂಪ್ರದೇಶ ಇರುತ್ತೆ, ಆದ್ರೆ ಜನರಿರೋದಿಲ್ಲ. ಮಹತು ಬಾಬಾ ಹೇಳ್ತಿದ್ದಾರೆ ಅಲ್ಲಂತೂ ಯಾವುದೇ ಮನುಷ್ಯರಿಲ್ಲ, ಸಿರ್ಫ್ ದೇವತಾ ಧರ್ಮ ವಾಲೆ ಹೋಂಗೆ. ಕೇವಲ ದೇವತಾ ಧರ್ಮದವರು ಮಾತ್ರ ಈ ಭೂಮಿ ಮೇಲೆ ಇರ್ತಾರೆ. ಅವರು ಧರ್ಮ ವಾಲೆ ನಹಿ. ಅಭಿ ಯಹಾ ಹೇ ಕಲಿಯುಗ. ಹಮ್ ಭಗವಾನ್ ದ್ವಾರ ಮನುಷ್ಯ ಸೇ ದೇವತಾ ಬನ್ ರಹೆ ಹೇ. ನಾವು ಈ ಸಮಯದಲ್ಲಿ ಮನುಷ್ಯರಿಂದ ದೇವತಾ ಆಗುವಂತ ಧರ್ಮವನ್ನ ಕಲಿತಾ ಇದ್ದೀವಿ, ದೇವತಾ ಆಗ್ತಾ ಇದ್ದೇವೆ. ಬಾಬ್ ಕಾತೆ ಹೇ ತುಮ್ 21 ಜನ್ಮಕ್ಕೂ ಸದಾ ಖುಷಿ ಬನೆಂಗೆ. 21 ಜನ್ಮಗಳಿಗಾಗಿ ತಾವು ಸದಾ ಖುಷಿಯಲ್ಲಿರ್ತೀರಿ. ಇಸ್ಮೇ ತಕ್ಲೀಫ್ ಕಿ ಕೊಯಿ ಬಾತ್ ಹಿ ನಹಿ. 21 ಜನ್ಮಕ್ಕಾಗಿ ಸುಖ ಪಡ್ಕೊಳ್ಳಿಕ್ಕೆ ಇಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ. ಭಕ್ತಿ ಮಾರ್ಗ ಮೇ ಭಗವಾನ್ ಕೆ ಪಾಸ್ ಜಾನೆ ಕೆ ಲಿಯೆ ಕಿತ್ನಾ ಮೆಹನತ್ ಕಿಯಾ. ಭಕ್ತಿ ಮಾರ್ಗದಲ್ಲಿ ಆದ್ರೆ ಭಗವಂತನ ಹತ್ರ ಹೋಗ್ಬೇಕು ಅಂತ ಹೇಳಿ ಎಷ್ಟು ಅಲೆದಾಡಿದ್ರಿ, ಎಷ್ಟು ವ್ರತ ಮಾಡಿದ್ರಿ, ಎಷ್ಟು ಪಾದಯಾತ್ರೆಗಳನ್ನ ಮಾಡಿದ್ರಿ, ಎಷ್ಟು ಕಷ್ಟ ಪಟ್ಟಿದ್ರಿ. ಆದ್ರೆ ಈಗ ಅಂತದ್ದು ಯಾವುದೇ ಕಷ್ಟ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಷ್ಟು ಸಹಜವಾಗಿ ನೀವು 21 ಜನ್ಮದ ಭಾಗ್ಯ ರೂಪಿಸ್ಕೊಳ್ತಾ ಇದ್ರೆ, ಆದ್ರೂ ಮನುಷ್ಯರು ತಿಳ್ಕೊಳ್ತಾ ಇಲ್ಲ, ರೂಪಿಸ್ಕೊಳ್ತಾ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಕತೆ ಪಾರ ನಿರ್ವಾಣ ಗಯ ಐಸೆ ಕಬಿ ನಹಿ ಕಹೆಂಗೆ ಬಿ ಭಗವಾನ್ ಕೆ ಪಾಸ್ ಗಯ. ಹೇಳ್ತಾರೆ ಭಕ್ತಿಯಲ್ಲಿ ಶಾಸ್ತ್ರ ಯಾರಾದ್ರೂ ಶರೀರ ಬಿಟ್ರೆ ನಿರ್ವಾಣ ಗೈದ್ರು, ಪಾರ ನಿರ್ವಾಣ ಹೋದ್ರು, ಭಗವಂತನ ಹತ್ರ ಹೋದ್ರು ಅಂತೇಳಿ. ಆದ್ರೆ ಆ ರೀತಿ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕಹೆಂಗೆ ಸ್ವರ್ಗ ಗಯ, ಸ್ವರ್ಗಕ್ಕೆ ಹೋದ್ರು ಅಂತ ಕೂಡ ಹೇಳ್ತಾರೆ. ಏಕಿಕೆ ಜಾನೆ ಸೇ ತೋ ಸ್ವರ್ಗ ನಹಿ
ಬನೆಂಗೆ. ಕೇವಲ ಒಬ್ರೇ ಸ್ವರ್ಗಕ್ಕೆ ಹೋಗೋದ್ರಿಂದ ಸ್ವರ್ಗ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಒಬ್ಬರೇ ಸ್ವರ್ಗಕ್ಕೆ ಹೋಗಲಿ ಏನ್ ಮಾಡ್ತಾರೆ ಅಂತ ಬಾಬಾ ಕೇಳ್ತಾರೆ. ಒಬ್ರೆ ಹೆಂಗ್ ಹೋಗ್ತಾರೆ ಸ್ವರ್ಗಕ್ಕೆ? ಸಬ್ಕೋ ಜಾನಾ ಹೇ, ಎಲ್ಲರೂ ಹೋಗ್ಬೇಕಾಗಿದೆ. गीता में लिखा हुआ है भगवान कालों का काल है, ಮಚ್ಚರ ಸದೃಶ್ಯ ಸಭಿ ಕೋ ವಾಪಸ್ ಲೇ ಜಾತೆ ಹೇ. ಗೀತೆಯಲ್ಲಿ ಕೂಡ ಇದರ ವರ್ಣನೆ ಇದೆ. ಭಗವಂತ ಕಾಲರ ಕಾಲ ಆಗಿದ್ದಾನೆ, ಎಲ್ಲರನ್ನ ಸೊಳ್ಳೆಗಳ ರೀತಿಯಲ್ಲಿ ವಾಪಸ್ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಬುದ್ಧಿ ಬಿ कहती है ಚಕ್ರ ರಿಪೀಟ್ ಹೋನಾ ಹೇ, ತೋ ಪಹಲೆ ಪಹಲಾ ಜರೂರ್ ಸತ್ಯುಗು ದೇವಿ ದೇವತಾ ರಿಪೀಟ್ ಹೋಗ. ಈ ಚಕ್ರದ ನಿಯಮ ಗೊತ್ತಾಗಿದೆ. ಈ ಚಕ್ರದ ನಿಯಮದಂತೆ ಈಗ ಸೃಷ್ಟಿ ಪ್ರಾರಂಭ ಆಗತ್ತೆ. ಹೊಸದಿದೆ, ಹೊಸ ಯುಗ ಸತ್ಯುಗ ಬರಲಿದೆ. ದೇವಿ ದೇವತಾ ಧರ್ಮ ಈಗ ರಿಪೀಟ್ ಆಗಲಿದೆ. ಫಿರ್ ಬಾದ್ಮೇ ಅವ್ರ ಧರ್ಮ ರಿಪೀಟ್ ಹೋಗ. ಮೊದಲು ಬರುವಂತದ್ದೇ ಈಗ ದೇವಿ ದೇವತಾ ಧರ್ಮ. ಅದಕ್ಕಾಗಿ ನಮ್ಮನ್ನ ಬಾಬಾ ಅಲ್ಲಿಗೆ ತಯಾರು ಮಾಡ್ತಿದ್ದಾರೆ. ನಂತರದಲ್ಲಿ ಅನ್ಯ ಧರ್ಮದವರು ಬರ್ತಾರೆ. ಬಾಬಾ ಕಿತ್ನಿ ಸಹಜ್ ಬತ್ಲಾತೆ ಹೇ, ಮನ್ಮನಾಭವ. ಬಾಬಾರವ್ರು ಎಷ್ಟು ಸಹಜ ಆಗಿ ಹೇಳ್ಕೊಡ್ತಾರೆ. ಕೇವಲ ಮನ್ಮನಾಭವ, ಮನ್ಮನಾಭವದಲ್ಲೇ ಇರಿ. ಹರ್ 5000 ವರ್ಷ ಪಹಲೆ ಬಿ ಗೀತಾ ಕೆ ಭಾಗವತಾನೆ ಕಹತ ಲಾಡ್ಲೆ ಬಚ್ಚೆ. ಪ್ರತಿ 5000 ವರ್ಷಗಳಿಗೊಮ್ಮೆ ಗೀತೆಯ ಭಗವಂತ ಬಂದು ತಿಳಿಸಿದ್ರು, ಮಧುರ ಮಕ್ಕಳೇ, ಲಾಡ್ಲೆ ಬಚ್ಚೆ ಅಂತೇಳಿ. ಅಗರ್ ಶ್ರೀ ಕೃಷ್ಣ ಕಹೆಂಗೆ ತೋ ದೂಸರೆ ಧರ್ಮ ವಾಲೆ ಕೋ ಕೋಯಿ ಸುನು ನ ಸಕೆ. ಒಂದ್ ವೇಳೆ ಶ್ರೀಕೃಷ್ಣನೇ ಇಂಥ ಮಾತು ಹೇಳಿದ್ರೆ, ಲಾಡ್ಲೆ ಬಚ್ಚೆ ಅಂತೇಳಿ ಏನಾದ್ರೂ ಕೃಷ್ಣ ಹೇಳಿದ್ರೆ, ಅನ್ಯ ಧರ್ಮದವ್ರು ಹೆಂಗ್ ಒಪ್ಕೊಳ್ತಾರೆ ಈ ಮಾತನ್ನ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಹೇಳಿರುವಂತವ್ರು ನಿರಾಕಾರ ಆಗಿದ್ದಾರೆ. 5000 ವರ್ಷದಕ್ಕೊಮ್ಮೆ ನಿರಾಕಾರ ತಂದೆ ಬಂದು ಎಲ್ಲ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಆತ್ಮಗಳಿಗಾಗಿ ಹೇಳ್ತಾರೆ, ಲಾಡ್ಲೆ ಬಚ್ಚೆ. ತೋ ಭಗವಾನ್ ಕಹೆಂಗೆ ತೋ ಸಭಿ ಕೋ ಗಾಡ್ ಫಾದರ್ ಹೆವೆನ್ ಸ್ಥಾಪನ್ ಕರ್ತೆ ಹೇ. ಹೀಗೆ ಭಗವಂತ ಬಂದು ಇಂಥ ಮಾತು ಹೇಳ್ತಾರೆ ಅಂದ್ರೆ ಎಲ್ಲರೂ ಸ್ವರ್ಗಕ್ಕೆ ಹೋಗುವ ತಯಾರಿ ಮಾಡ್ಕೊಳ್ತಾರೆ. ಅವ್ರಿಗೆ ಗಾಡ್ ಫಾದರ್ ಅಂತ ಹೇಳ್ತಾರೆ, ಸ್ವರ್ಗದ ರಚಯಿತ ಅಂತ ಹೇಳಿ ಅವ್ರಿಗೆ ಮಹಿಮೆ ಮಾಡ್ತಾರೆ. ಜಿಸ್ಮೆ ಫಿರ್ ಹಮ್ ಜಾಕರ್ ಚಕ್ರವರ್ತಿ ರಾಜ ಬನೆಂಗೆ. ಭಗವಂತನೇ ಸ್ವರ್ಗದ ರಚಯಿತ, ಸ್ವರ್ಗವನ್ನ ರಚನೆ ಮಾಡ್ತಾರಂದ್ರೆ ಅಂತ ಜಗತ್ತಲ್ಲಿ ಹೋಗಿ ನೀವು ನಿಶ್ಚಿಂತ ಚಕ್ರವರ್ತಿ ಆಗಿ ಚಕ್ರವರ್ತಿ ರಾಜ್ಯಭಾರವನ್ನ ಮಾಡ್ತೀರಿ. ಇಸ್ಮೆ ಕೊಯಿ ಖರ್ಚಾ ಆದಿಕಿ ಬಾತಿ ನಹಿ. ಹೀಗೆ ಚಕ್ರವರ್ತಿ ರಾಜ ಆಗೋದ್ರಲ್ಲಿ ನಿಮ್ಗೆ ಯಾವುದೇ ಖರ್ಚಿನ ಮಾತಿಲ್ಲ ಅಂತ ಬಾಬಾ ಹೇಳ್ತಾರೆ. ಕೇವಲ ನೆನಪು ಮಾಡಿ, ಪುರುಷಾರ್ಥ ಮಾಡಿ ಚಕ್ರವರ್ತಿ ರಾಜರಾಗ್ಬಿಡ್ತೀರಿ. फिर सिर्फ सृष्टि के आदि मध्य अंत को जानना है. ಚಕ್ರವರ್ತಿ ರಾಜ ಆಗ್ಲಿಕ್ಕೆ ಬಾಬಾ ಹೇಳ್ತಾರೆ ಯಾವುದೇ ಖರ್ಚಿಲ್ಲ, ಕೇವಲ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ತಿಳ್ಕೊಳ್ಳಿ. ಜೊತೆಗೆ ಅದರದ್ದೇ ನೆನಪಿನಲ್ಲಿ ಅದರದ್ದೇ ಮಂಥನದಲ್ಲಿ ತೊಡಗುರಿ, ಸಾಕು ಚಕ್ರವರ್ತಿ ರಾಜರಾಗ್ತೀರಿ ಅಂತ ಬಾಬಾ ಹೇಳ್ತಾರೆ. ತುಮ್ ಬಚ್ಚೋಂಕು ವಿಚಾರ ಸಾಗರ್ ಮಂಥನ್ ಕರ್ನಾ ಹೇ. ಬಹಳ ವಿಚಾರ ಮಾಡಿ, ಜ್ಞಾನದ ಬಗ್ಗೆ ಚಿಂತನೆ ಮಾಡಿ, ಮಂಥನ ಮಾಡಿ. कर्म करते दिन रात ऐसे पुरुषार्थ करो, विचार सागर मंथन नहीं करेंगे व बाप को याद नहीं करेंगे. सिर्फ कर्म करते रहेंगे तो रात को भी वही ख्यालत ಚಲ್ತೆ रहेंगे. ಬಾಬಾ ಕೂಡ ಹೇಳ್ತಿದ್ದಾರೆ ವಿಚಾರ ಸಾಗರ ಮಂಥನ ಮಾಡಿ. ವಿಚಾರ ಸಾಗರ ಮಂಥನ ಮಾಡ್ತಿಲ್ಲ ಅಂದ್ರೆ ಬಾಬಾರವರ ನೆನಪು ಕೂಡ ಬರೋದಿಲ್ಲ, ಕೇವಲ ಕರ್ಮ ಮಾಡೋರಾಗ್ತೀರಿ ಅಂತ ಬಾಬಾ ಹೇಳ್ತಾರೆ. ಅದಕ್ಕಾಗಿ ಅಮೃತ ವೇಳೆ ಇಲ್ಲನೆ ಬಾಬಾರವ್ರ ಜೊತೆಗೆ ಚೆನ್ನಾಗಿ ಮಾತಾಡಿ ವಿಚಾರಗಳನ್ನ ಅಭಿವ್ಯಕ್ತ ಮಾಡ್ಕೊಳ್ಳಿ. ಅಮೃತ ವೇಳೆಯಲ್ಲಿ ಮಾಡಿರುವ ವಿಚಾರಗಳೇ ಇಡೀ ದಿನದಲ್ಲಿ ನಿಮ್ಗೆ ಕರ್ಮದ ಮಧ್ಯದಲ್ಲಿ ಬರ್ತಾ ಇರುತ್ತೆ, ಜ್ಞಾನದ ಪಾಯಿಂಟ್ಸ್ ಬರ್ತಾ ಇರುತ್ತೆ. ಮಕಾನ್ ಬನಾನೆ ವಾಲೋಂ ಕೋ ಮಕಾನ್ ಕಾ ಹಿ ಖ್ಯಾಲತ್ ಚಲ್ತೆ ಹೇ. ಹೇಗೆ ಮನೆಯನ್ನ ಕಟ್ಟುವಂತವ್ರಿಗೆ ಮನೆಯದ್ದೇ ಚಿಂತೆ ಇರುತ್ತೆ, ಈ ವಸ್ತು ತರ್ಬೇಕು, ಆ ವಸ್ತು ಆಗ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು. ಇಡೀ ದಿನ ಅವ್ರ ಮನೆ ಮುಗಿಯೋವರೆಗೂ ಅದರದ್ದೇ ಚಿಂತೆಯಲ್ಲೇ ಇರ್ತಾರೆ. ಹಾಗೆ ಬಾಬಾ ಕೂಡ ಹೇಳ್ತಿದ್ದಾರೆ ವಿಚಾರ ಸಾಗರ್ ಮಂಥನ್ ಕರ್ತೆ ಹಿ ರತೆ ಹೇ. ಅವ್ರು ಮನೆ ಕಟ್ಟೋರು ಮನೆ ಬಗ್ಗೆ ಇಷ್ಟೊಂದು ವಿಚಾರ ಸಾಗರ ಮಂಥನ ಮಾಡ್ತಾರೆ. ಹೆಂಗ್ ಕಟ್ಟೋದು, ಎಲ್ಲಿಡೋದು, ಹೆಂಗ್ ಮಾಡೋದು, ಇದನ್ನೆಲ್ಲಿ ಜೋಡ್ಸೋದು, ಅದನ್ನೆಲ್ಲಿ ಜೋಡ್ಸೋದು, ಎಷ್ಟು ವಿಚಾರ ಮಾಡ್ತಾರೆ. ಹಾಗೆ ಬಾಬಾ ಹೇಳ್ತಾರೆ ನೀವು ಜ್ಞಾನದ್ದು ಕೂಡ ವಿಚಾರ ಮಂಥನ ಮಾಡ್ತಾನೆ ಇರ್ರಿ. रिस्पॉन्सिबिलिटी इन पर है, परंतु खाते खाते कलश से लक्ष्मी को दे दिया तो हम लक्ष्मी बनते हैं.
ಬಾಬಾ ಹೇಳ್ತಾರೆ ಜವಾಬ್ದಾರಿ ಇರೋದು ಈ ಬ್ರಹ್ಮಾರವರ್ಗೆ. ಸ್ವರ್ಗವನ್ನ ಎಲ್ಲ ಮಕ್ಕಳಿಗೆ ಸಂದೇಶ ತಲುಪಬೇಕು, ಭಾರತವನ್ನ ಸ್ವರ್ಗ ಮಾಡ್ಬೇಕು, ಈ ಜವಾಬ್ದಾರಿ ತಂದೆಗಿದೆ. ಆದ್ರೆ ಜ್ಞಾನದ ಕಳಶ ಕೊಟ್ಟಿರೋದು ಲಕ್ಷ್ಮಿಗಾಗಿ ಅಂತ ಬಾಬಾ ಹೇಳ್ತಾರೆ. ಮಾತೆಯರಿಗಾಗಿ ಬಾಬಾ ಜ್ಞಾನದ ಕಳಶ ಕೊಟ್ಟಿದ್ದಾರೆ, ಆದ್ರೆ ಜವಾಬ್ದಾರಿ ಕೊಟ್ಟಿರೋದು ಅಣ್ಣಂದ್ರಿಗಾಗಿ ಅಥವಾ ಬ್ರಹ್ಮಾರವರಿಗೆ ಜವಾಬ್ದಾರಿ ಜ್ಞಾನ ಹೊತ್ಕೊಂಡಿರೋದು ಲಕ್ಷ್ಮಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ओम शांति। मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, ಶ್ರೀಮತ್ ಕೋ ನೋಟ್ ಕರ್ ಪುರುಷಾರ್ಥ ಕರ್ನಾ ಹೈ. ಶ್ರೀಮತವನ್ನು ಬರೆದುಕೊಂಡು ಪುರುಷಾರ್ಥ ಮಾಡಬೇಕು. ಬಾಪ್ನೆ ಜೋ ಕರ್ಮ ಕರೆ ಸಿಕ್ಲಾಯೆ ಹೇ ವಹಿ ಕರ್ನಾ ಹೈ. ತಂದೆಯು ಯಾವ ಕರ್ಮವನ್ನ ಕಲಿಸಿದ್ದಾರೋ ಅದೇ ಕರ್ಮವನ್ನು ಮಾಡಬೇಕು. ಬಾಬಾ ಯಾವ ಕರ್ಮವನ್ನ ಕಲಿಸಿದ್ದಾರೋ ಅದೇ ಕರ್ಮವನ್ನು ಮಾಡಬೇಕು. ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನದ ಅಂಶವನ್ನು ತೆಗೆಯಬೇಕು. ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನದ ಅಂಶವನ್ನು ತೆಗೆಯಬೇಕು. ಎರಡನೇ ಪಾಯಿಂಟ್ ಇದೆ, ನಾವು ತಂದೆಯ ನೆನಪಿನಲ್ಲೇ ಭೋಜನವನ್ನ ಸ್ವೀಕರಿಸುತ್ತೇವೆಂದು ತಮ್ಮೊಂದಿಗೆ ತಾವೇ ಪ್ರತಿಜ್ಞೆ ಮಾಡಿಕೊಳ್ಳಬೇಕು. ನಾವು ತಂದೆಯ ನೆನಪಿನಲ್ಲಿಯೇ ಭೋಜನವನ್ನ ಸ್ವೀಕರಿಸುತ್ತೇವೆಂದು ತಮ್ಮೊಂದಿಗೆ ತಾವೇ ಪ್ರತಿಜ್ಞೆ ಮಾಡಿಕೊಳ್ಳಬೇಕು. ನಿಮ್ಮೊಂದಿಗೆ ಕುಳಿತುಕೊಳ್ಳುವೆ, ನಿಮ್ಮೊಂದಿಗೆ ತಿನ್ನುವೆ, ಈ ಪ್ರತಿಜ್ಞೆಯನ್ನು ಪಕ್ಕಾ ನಿಭಾಯಿಸಿ. ನಿಮ್ಮೊಂದಿಗೆ ಕುಳಿತುಕೊಳ್ಳುವೆ, ನಿಮ್ಮೊಂದಿಗೆ ತಿನ್ನುವೆ, ಈ ಪ್ರತಿಜ್ಞೆಯನ್ನ ಪಕ್ಕಾ ನಿಭಾಯಿಸಿ. ಅಂದ್ರೆ ನಿಯಮದ ತರ ಹಾಕೊಂಡ್ಬಿಡ್ಬೇಕು, ಪ್ರತಿದಿನ ಬಾಬಾರ್ ಜೊತೆಗೆ ಇರ್ಬೇಕು, ಬಾಬಾರ್ ಜೊತೆಗೆ ತಿನ್ಬೇಕು, ಪ್ರತಿಯೊಂದು ಕೆಲಸ ಕಾರ್ಯನು ಕೂಡ ಬಾಬಾನ್ ಜೊತೆಗೆ ಮಾಡ್ಬೇಕು. ಹೀಗೆ ಇದನ್ನ ಪಕ್ಕಾ ನಿಯಮದ ತರ ಹಾಕೋಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ. ಇದನ್ನ ನಿಭಾಯಿಸಿ. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ, ಕರ್ಮ ಮತ್ತು ಸಂಬಂಧ ಎರಡರಲ್ಲೂ ಸ್ವಾರ್ಥ ಭಾವದಿಂದ ಮುಕ್ತರಾಗುವಂತಹ, ಕರ್ಮ ಮತ್ತು ಸಂಬಂಧ ಎರಡರಲ್ಲೂ ಸ್ವಾರ್ಥ ಭಾವದಿಂದ ಮುಕ್ತರಾಗಿರುವಂತಹ ತಂದೆಯ ಸಮಾನ ಕರ್ಮಾತೀತ ಭವ. ತಂದೆಯ ಸಮಾನ ಕರ್ಮಾತೀತ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ನೀವು ಮಕ್ಕಳ ಸೇವೆಯಾಗಿದೆ ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡೋದು. ಬಾಬಾ ಹೇಳ್ತಾರೆ, ತಮ್ಮ ಸೇವೆನೇ ಇದೆ ಎಲ್ಲ ಆತ್ಮಗಳನ್ನ ಮುಕ್ತರಾಗಿ ಮಾಡೋದು. ಅದರಲ್ಲಿ ಬೇರೆಯವರನ್ನ ಮುಕ್ತರನ್ನಾಗಿ ಮಾಡುವುದು ಸ್ವಯಂ ಅನ್ನು ಬಂಧನದಲ್ಲಿ ಬಂಧಿಸ್ಬೇಡಿ. ಬೇರೆಯವ್ರನ್ನ ಮುಕ್ತ ಮಾಡ್ಬೇಕಂತ ಹೇಳಿ ಹೋಗಿ ನೀವು ಬಂಧನದಲ್ಲಿ ಬೀಳ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಯಾವಾಗ ಹದ್ದಿನದು ನನ್ನದು ಎನ್ನುವುದರಿಂದ ಮುಕ್ತರಾಗ್ತೀರಿ, ಆಗ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ನನ್ ಕೆಲ್ಸ, ನನ್ ಸಂಬಂಧಿಗಳು, ನನ್ ಮನೆ, ನಂದು ವಸ್ತು, ಹೀಗೆ ನನ್ನದಂದು ಯಾವಾಗ ಮುಕ್ತರಾಗ್ತಿರಲ್ಲ ಅವಾಗ ಅವ್ಯಕ್ತ ಸ್ಥಿತಿಯ ಅನುಭವ ಆಗತ್ತೆ. ಯಾವ ಮಕ್ಕಳು ಲೌಕಿಕ ಮತ್ತು ಅಲೌಕಿಕ ಕರ್ಮ ಮತ್ತು ಸಂಬಂಧ ಎರಡರಲ್ಲೂ ಸ್ವಾರ್ಥ ಭಾವದಿಂದ ಮುಕ್ತರಾಗಿರ್ತಾರೆ. ಲೌಕಿಕದಲ್ಲಿದ್ರೂ ಸ್ವಾರ್ಥದಿಂದ ಮುಕ್ತ, ಅಲೌಕಿಕದಲ್ಲಿದ್ರೂ ಕೂಡ ಸ್ವಾರ್ಥದಿಂದ ಮುಕ್ತ ಆಗಿರ್ಬೇಕಾಗಿದೆ. ಈ ರೀತಿ ಸ್ವಾರ್ಥ ಭಾವದಿಂದ ಮುಕ್ತರಾಗಿರ್ತಾರೆ, ಅವರೇ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡ್ಲಿಕ್ಕೆ ಸಾಧ್ಯ.
ಹೀಗೆ ಬಾಬಾ ಹೇಳ್ತಾರೆ, ಲೌಕಿಕ ಅಲೌಕಿಕ ಎರಡರಲ್ಲೂ ಯಾವ್ದ್ರಲ್ಲೂ ಸಿಕ್ಕಾಕೊಳ್ಬೇಡಿ. ಕರ್ಮದ ಬಂಧನದಲ್ಲಿ ನಂದು, ನನ್ನದು, ನಾನ್ ಮಾಡಿದ್ದು, ನನ್ನಿಂದ ಆಗಿರೋದು, ಇಂಥದ್ದು ಯಾವ ಭಾವವನ್ನು ಕೂಡ ಇಟ್ಕೊಳ್ಳದೆ ನಿಸ್ವಾರ್ಥವಾಗಿ ಮಾಡಿ. ಆಗ ತಂದೆಯ ಸಮಾನ ಕರ್ಮತೀತ ಸ್ಥಿತಿ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಆದ್ದರಿಂದ ಚೆಕ್ ಮಾಡ್ಕೊಳ್ಳಿ, ಎಲ್ಲಿಯವರೆಗೆ ಕರ್ಮಗಳ ಬಂಧನದಿಂದ ಭಿನ್ನ ಆಗಿರುವೆ. ಬಾಬಾ ಹೇಳ್ತಾರೆ ಚೆಕ್ ಮಾಡ್ಕೊಳ್ಳಿ, ಎಲ್ಲಿಯವರೆಗೆ ನಾನು ಈ ಕರ್ಮ ಬಂಧನದಿಂದ ಭಿನ್ನ ಆಗಿದ್ದೇನೆ, ನಾನ್ ಮಾಡ್ದೆ ಅನ್ನುವಂತ ಭಾವನೆ ಬರ್ಲಿಲ್ಲ ತಾನೇ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಸ್ವಾರ್ಥ, ಸ್ವಭಾವ, ಸಂಸ್ಕಾರ ವಶರಾಗುವುದರಿಂದ ಮುಕ್ತರಾಗುವಿರೇನು. ಬಾಬಾ ಹೇಳ್ತಾರೆ, ಒಳಗಡೆ ಸ್ವಾರ್ಥ ಇದೆ, ವ್ಯರ್ಥ ಇದೆ, ಸ್ವಾರ್ಥ ಸಂಸ್ಕಾರ, ವ್ಯರ್ಥ ಸಂಸ್ಕಾರಕ್ಕೆ ವಶ ಆದ್ರೆ ಹೇಗ್ ಮುಕ್ತ ಆಗ್ತೀರಿ ಅಂತ ಬಾಬಾ ಕೇಳ್ತಾರೆ. ನೀವು ಮುಕ್ತ ಆಗೋದಿಲ್ಲ, ಜೊತೆಗೆ ಅನ್ಯರನ್ನು ಕೂಡ ಮುಕ್ತ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ತಂದೆಯ ಸಮಾನ ಕರ್ಮಾತೀತ ಆಗ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸ್ಲೋಗನ್ ಇದೆ, ಯಾರು ಸರಳ ಚಿತ್ತ ಮತ್ತು ಸಹಜ ಸ್ವಭಾವವುಳ್ಳವರಾಗಿದ್ದಾರೆ ಅವರೇ ಸಹಜ ಯೋಗಿ ಭೋಲಾನಾಥನ್ಗೆ ಪ್ರಿಯರಾಗ್ತಾರೆ. ಯಾರು ಸರಳ ಚಿತ್ತ ಹಾಗೂ ಸಹಜ ಸ್ವಭಾವವುಳ್ಳವರಾಗಿದ್ದಾರೆ, ಸಹಜ ಸ್ವಭಾವವುಳ್ಳವರಾಗಿದ್ದಾರೆ ಅವರೇ ಸಹಜ ಯೋಗಿ ಭೋಲಾನಾಥನಿಗೆ ಪ್ರಿಯರಾಗಿದ್ದಾರೆ. ಅವರೇ ಭೋಲಾನಾಥನಿಗೆ ಪ್ರಿಯರಾಗಿದ್ದಾರೆ. ಓಂ ಶಾಂತಿ. ಭಾನುವಾರ ದಿನ ಪಿಕ್ನಿಕ್ ಇದೆ, ಹಾಗಾಗಿ ಅಕ್ಕೋರು ಹೇಳಿದ್ದಾರೆ ಯಾರ್ಯಾರು ಬರ್ತೀವಿ